ನನ್ನ ಹೆಸರು ಮಲ್ಲಿಕಾರ್ಜುನ್ ಪಾಟೀಲ್ ಅಂತೇಳಿ. ಮೂಲತಃ ನಾನು ಮುಗುಳ್ಕೋಡ, ರಾಯಬಾಗ್ ತಾಲೂಕು, ಬೆಳಗಾವಿ. ಮುಗುಳ್ಕೋಡ ಅಂದ್ರೆ ಮುತ್ಯಾನ ಮುಗುಳ್ಕೋಡ, ಮುದೋಳದಾಗ ಒಂದು ಮುಗುಳ್ಕೋಡ ಐತೆ, ಹೌದ್ರಿ. ಬಟ್ ನಮ್ದು ಮುತ್ಯಾನ ಮುಗುಳ್ಕೋಡ, ಅಲ್ಲಿ ನಮಗೆ ಪಾಟೀಲ್ ಅಂತ ಕರೀತಾರೋ. ನಾವು ರೈತನ ಕುಟುಂಬಸ್ಥರ ಆ್ಯಂಡ್ ನಾವು ರೈತನ ಮಗನ. ಸೊ ನಾನು ಹಳ್ಳಿ ಮಿತ್ರ, ನಿಮಗೆ ಜಾಸ್ತಿ ನನಗಿಂತನೂ ಜಾಸ್ತಿ ಅದೇ ಪದ ಜಾಸ್ತಿ ಕೇಳಿಸಿರ್ತೈತಿ. ಹಳ್ಳಿ ಮಿತ್ರ ಅಂದ್ರೆ ಇದನ್ನು ಯಾಕೆ ಸ್ಟಾರ್ಟ್ ಮಾಡಿನಿ, ಇದು ಹೆಂಗೆ ಬಂತು, ಏನು ಅಂತ ಅಂತೇಳಿ ಬರೀ ಒಂದು 5 ನಿಮಿಷದಾಗ ಹೇಳ್ತೇನೆ ರೀ. ನಾನು ಪುಣಾದಲ್ಲಿ ಕೆಲಸ ಮಾಡ್ತಿದ್ದೆ. ಅಂದರೆ ನನ್ನ ಓನ್ ಬಿಸ್ನೆಸ್ ಐತೆ ಅಲ್ಲಿ, ಶೈನ್ ಎವ್ರಿ ಡೇ ಅಂತೇಳಿ ನನ್ನದೊಂದು ಅಪಾರ್ಟ್ಮೆಂಟ್ ಸರ್ವಿಸ್ ಕಂಪ್ನಿ ಐತೆ ಪುಣೆಯಲ್ಲಿ. ಸೊ ನಾನು 16ನೇ ವಯಸ್ಸಿನಲ್ಲಿ ಒಂದು ಬಿಸ್ನೆಸ್ ಈ ಒಂದು ಲೋಕಕ್ಕೆ ಬಂದುಬಿಟ್ನೆ, ಅಂದರೆ ಉದ್ಯೋಗ ಲೋಕಕ್ಕೆ, ಜಾಬ್ ಅಲ್ಲ, ಈ ಉದ್ಯೋಗ ಲೋಕಕ್ಕೆ ಬಂದಾಗ ನಾನು ಸಾಕಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೀನಿ ಮಾರ್ಕೆಟ್ದಾಗ. ಸಾಕಷ್ಟು ಸಲ ಫ್ರಾಡ್ ಆಯಿತು, MLM ಮಾರ್ಕೆಟ್ಗಳು ಮಾಡಿದೆ ಆ್ಯಂಡ್ ಸಾಕಷ್ಟು ಬಿಸ್ನೆಸ್ಗಳು ಮಾಡಿದೆ. ಮೋರ್ ದೆನ್ 40 ಬಿಸ್ನೆಸ್ ಮೇಲೆ ನಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲಾಸ್. ನಾನು 40 ಬಿಸ್ನೆಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಲಾಸ್ ಮಾಡಿದ್ದೇನೆ. ಯಾಕಂದ್ರೆ ಸಮ್ ಟೈಮ್ ಸಕ್ಸಸ್ ಆದ್ರೂ ನನ್ನಲ್ಲಿರ್ತಕ್ಕಂಥ ಹ್ಯಾಬಿಟ್ಗಳು, ನಾವು ಮಾಡಿದಿರ್ತಕ್ಕಂಥ ಸಂಘ ದೋಷಗಳು, ಇವು ನಮ್ಮ ಉದ್ಯೋಗಗಳನ್ನ ಹಾಳು ಮಾಡ್ತಾ ಬಂತು. ನಾನು 4 ರಿಂದ 5 ವರ್ಷ ನಾನು ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇತ್ತು, ಬಟ್ ನಾನು ಸಕ್ಸಸ್ ಆಗ್ಲಿಕ್ಕೆ ಆಗಿರಲಿಲ್ಲ. ಎಂಡ್ ಆಫ್ ದ ಡೇ ನಾನು ಮಾಡಿದ್ದ, ನಮ್ದೊಂದು ಸ್ವಲ್ಪ ಜಮೀನಿತ್ತು. ಜಮೀನು ನಮ್ಮ ಫಾದರ್ ಅಂದರೆ 20-25 ಲಕ್ಷ ರೂಪಾಯಿ ದೇಣಿಗಿತ್ತು ನಂದು. ದೇಣಿ ಅಂದ್ರೆ ಅರ್ಥ ಆಕೈತಲ್ರಿ, ಸಾಲಿತ್ತು. ಸೊ ಅದು ಆಗ್ಬಿಡ್ತು. ನಮ್ಮ ಫಾದರ್ ಫೋನ್ ಹಚ್ಬಿಟ್ಟೆನ, ಅಪ್ಪ ಮತ್ತು ಹಿಂಗೆ ಈ ಥರ ಐತಿ ಮತ್ತು ಹೆಂಗೆ. ನಮ್ಮಪ್ಪ ಇಲ್ಲ, ಸ್ವಲ್ಪ ಜಮೀನು ಐತ್ರಿ ನಮ್ದು, ಕೊಟ್ಟು ಸಾಲ ಮುಟ್ಟಿಸ್ಬಿಟ್ರು. ಮತ್ತು ಬೇಬಿ ನಮ್ಮ ಫಾದರ್ ಜಾಗದ ಮಾತ್ಯಾರ ಇದ್ರೆ ನೀ ಏನು ಮಾಡ್ತೀವಿ ಮಾಡ್ಕೊ ಅನ್ನೋರು ಅಪ್ಪುಗಳ್ದಾರ. ಯಾಕಂದ್ರೆ ಅವ್ರದ್ದು ಹಂಗೆ ಸೇಮ್ ಮೇ ಬಿ ಇರ್ತೈತೇನೋ, ಬಟ್ ನಮ್ಮ ಅಪ್ಪ ಹಂಗೆ ಮಾಡಲಿಲ್ಲ. ಸೊ ರೀಬರ್ತ್ ಕೊಟ್ರು ನಂಗೆ ಮತ್ತೆ ವಾಪಸ್. ಆ್ಯಂಡ್ ನಾನೇನು ಮಾಡಿದೆ, ಮತ್ತೆ ಮನ್ಯಾಗ ಹೋಗಿ ಕೂತೆ ಒಂದು 6 ತಿಂಗಳು. ಇನ್ನೇನು ಮಾಡೋಕ್ಕಾಗಂಗಿಲ್ಲ, ನಾನು ಮುಗಿತೀನ ಅಂತ ತಿಳ್ಕೊಂಡು ನೀನು ಹೊಲಮಣಿ ಮಾಡ್ಬೇಕನ್ನೋ ಟೈಮ್ದಾಗ ನನ್ನ ಲೈಫ್ದಾಗ ಒಂದು ಘಟನೆ ನಡೆದು ಬಿಡ್ತ್ರಿ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ. ಬಟ್ ನಾನು ಆ ಒಂದು ಘಟನೆ ಸಂಬಂಧ ನಾನು ಪುಣಾಕ್ಕೆ ಹೋದೆ. ಫಸ್ಟ್ ಮುಂಬೈಗೆ ಹೋಗಿದ್ದೆ, ಆಮೇಲೆ ಪುಣಾಕ್ಕೆ ಹೋದ್ನಿ. ಆ್ಯಂಡ್ ಅಲ್ಲಿ ಹೋಗಿ ಜೊಮ್ಯಾಟೊ, ಸ್ವಿಗ್ಗಿ ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್, ಅಂದ್ರೆ ನಾನು ಸಾಕಷ್ಟು ಬೇರೆ ಬೇರೆ ಕೆಲಸಗಳು, ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿಬಿಟ್ಟೆ ದುಡ್ಡಿನ ಸಂಬಂಧ. ಈ ಮನಿ ಹಾಕ್ಪಕ್ಕದಾಗ ಏನಾಗಿತ್ತಂದ್ರೆ ದುಡ್ಡು ಬೇಕ್ರಿ, ದುಡ್ಡು ಇದ್ರೆ ಅಷ್ಟೇ ಕಿಮ್ಮತ್ ಕೊಡ್ತಾರೆ. ಇದು ನಮ್ಮ ಮೈಂಡ್ದಾಗ ಬಂದ್ಬಿಟ್ಟಿತ್ತು. ನಮ್ಮ ಅಪ್ಪ ಅವ್ವ ನಾವು ಬೇರೆದವ್ರು ದುಡಿತಿದ್ವಿ ರೀ, ಹೊಲಾನು ಮಾಡ್ತಿದ್ವಿ, ಭಾಳ ಅಂದ್ರೆ ಭಾಳ ತ್ರಾಸು. ಆ್ಯಂಡ್ ನೆಕ್ಸ್ಟ್ ಏನಾಯ್ತಂದ್ರೆ ನಾನು ಪುಣಾಗೆ ಹೋಗೋ ಸಿಚುವೇಶನ್ ಬಂತು. ಪುಣಾಗೆ ಹೋದ್ನಿ. ಆ್ಯಂಡ್ ನಮ್ಮ ಫಾದರ್ ಆಲ್ರೆಡಿ ನಾನು ಒಂದು ಪ್ರಾಬ್ಲಮಿಂದ ಹೊರಗೆ ತೆಗ್ದಾರೆ. ಇನ್ನು ಕೆಟ್ಟ ಕೆಲಸ ಮಾಡಬಾರ್ದು, ಇನ್ನು ಏನು ಮಾಡಿದ್ರು ಚಲೋ ಕೆಲಸ ಮಾಡಬೇಕು. ಆ್ಯಂಡ್ ನಾನು ಭಗವದ್ಗೀತಾ ಓದಿದ್ದೆ ಬಿಫೋರ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ. ಆ್ಯಂಡ್ ನಾನೇನು ಮಾಡಿದೆ, ಹೋದ್ನಿ. ಅಲ್ಲಿ ಹೋಗಿ ಚಲೋ ಕೆಲಸ ಮಾಡಬೇಕು, ನಾನು ಪಾರ್ಟ್ ಟೈಮ್ ಬೇಕು, ನಾನು ರೊಕ್ಕ ಬರ್ಬೇಕಲ್ರಿ ಜೀವನ ಮಾಡೋಕ್ಕಲ್ಲಿ. ಹೋದ್ನಿ, ಅಲ್ಲೊಂದು ಇನ್ಸಿಡೆಂಟ್ ಆಯ್ತು. ಆ ಇನ್ಸಿಡೆಂಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ನಾನೇನು ಮಾಡಿದೆ, ಜೊಮ್ಯಾಟೊ ಕೆಲಸ ಮಾಡಿದೆ. ಫಸ್ಟ್ ಸ್ವಿಗ್ಗಿದಾಗ ಕಡಿಮೆ ಇನ್ಕಮ್ ಬರಾಕತ್ತಾನೆ, ಜೊಮ್ಯಾಟೊ ಹೋದೆ. ಜೊಮ್ಯಾಟೊದಾಗ ಕಡಿಮೆ ಇನ್ಕಮ್, ಆ್ಯಕ್ಚುಲಿ ಎಷ್ಟು ಬಂದರೂ ಮನುಷ್ಯ ಸಾಲವಾತಲ್ರಿ. ನಾನೇನು ಮಾಡಿದೆ, ಅಪಾರ್ಟ್ಮೆಂಟ್ಗಳಿಗೆ ನಾನು ಸರ್ವಿಸ್ ಕೊಡಲಿಕ್ಕೆ ಹೋಗ್ತಾ ಇದ್ದೆ. ಸರ್ವಿಸ್ ಅಂದ್ರೆ ಏನು, ಫುಡ್ ಇತ್ತು, ಫುಡ್ ಡೆಲಿವರಿ ಕೊಡಕ್ಕೆ ಹೋಗ್ತಿದ್ದೆ. ನನಗೊಂದು ಪ್ಲ್ಯಾನ್ ಬಂತು. ಅಲ್ಲಿ ಸಾಕಷ್ಟು ಕಾರ್ಗಳು ಇರ್ತಿದ್ದು, ಅವ್ರ ದಿನ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಜಾಬ್ ಹೋಲ್ಡರ್ಸ್ ಇದ್ರು, ಅವರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು. ಆ್ಯಂಡ್ ಡೈಲಿ ಕಾರ್ ವಾಶ್ ಮಾಡ್ಬೇಕು ಅವ್ರದ್ದು. ಅವಾಗ ನಂದೇನು ಪ್ಲ್ಯಾನ್ ಬಂತಂದ್ರೆ, ಇವರು ಡೈಲಿ ಕಾರ್ ವಾಶ್ ಮಾಡಿಕೊಟ್ರೆ ಹೆಂಗೆ, ಮಂತ್ಲಿ ಸಬ್ಸ್ಕ್ರಿಪ್ಷನ್ದಾಗ ನಾನು 600 ರೂಪಾಯಿ ಒಂದು ಕಾರ್ನ ತಿಂಗಳು ಪೂರ್ತಿ ತೊಗೊದೇನೆ. ಓಕೆನಾ, 600 ರೂಪಾಯಿ ಅಂದ್ರೆ ನೀವು ವಿಚಾರ ಮಾಡಿ ದಿನಕ್ಕೆ ಎಷ್ಟು ಬಿತ್ತು ಅಂತೇಳಿ. ಓಕೆನಾ, ಅಲ್ಲಿಂದ ಸ್ಟಾರ್ಟ್ ಮಾಡಿ 1600 ತೊಗೊಂಬಂದೆ. ಅಂದ್ರೆ ನನಗೆ ಒಂದು ಕಾರ್ ಇದ್ದಿದ್ದು 10 ಕಾರ್ ಬರಬೇಕಾದ್ರೆ 3 ತಿಂಗಳು ಹಿಡಿತು. 4ನೇ ತಿಂಗಳು ಆಟೋಮೆಟಿಕ್ 50 ಕಾರ್. ಆ್ಯಂಡ್ ಅದರ ಜೋಡಿ ಏನು ಮಾಡಿದೆ, ಡಾಗ್ ವಾಕ್. ಅಲ್ಲಿ ನಾಯಿಗಳು, ಡಾಗ್ ಪ್ರೇಮಿ, ನಿಮ್ಗೆ ಗೊತ್ತೈತೆ ನಾಯಿಗಳು, ಅದು ಅದ್ರ ಮೇಲೆ ಭಾಳ ಲವ್ ಇರ್ತೈತೆ ಅವ್ರಿಗೆ. ಸೊ ನಾಯಿಗಳು ಭಾಳ ಸಾಕಿರ್ತಾರೆ, ಮತ್ತು ಅವ್ರಿಗೆ ಟೈಮ್ ಇರೋಂಗಿಲ್ಲ, ಅದು ಡೈಲಿ ವಾಕ್ ಮಾಡ್ಬೇಕು ಅದಕ್ಕೆ. ಸೊ ಅದ್ರ ಸಂಬಂಧ ಆ ವಾಕಿಂಗ್ದು ನಾನು ತೊಗೊಂಡೆ. ಅಂದರೆ ಒಂದು ನಾಯಿಗೆ ನಾನು 10,000 ರೂಪಾಯಿ ಚಾರ್ಜ್ ಮಾಡ್ತಿದ್ದೆ ಒಂದು ತಿಂಗಳಿಗೆ, ಹರಿವತ್ತರ್ಧ ತಾಸು, ಸಂಜೆಗೆ ಅರ್ಧ ತಾಸು. ಓಕೆ, ಆ 10 ನಾಯಿ ಸಿಕ್ಕು 1 ಲಕ್ಷ ರೂಪಾಯಿ ಆಯ್ತು ನಂದು. ಆ್ಯಂಡ್ ಅದಾದ ಬಳಿಕ ಕಾರ್ ವಾಶಿದ್ದು ಒಂದು 50-60 ಅಂದ್ರೆ ಒಂದು 1.5-2 ಲಕ್ಷ ರೂಪಾಯಿ ನಾನು ಸೆಟ್ ಆಯ್ತು. ಆದರೆ ನಂಗೆ ಪುಣಾದಾಗ ಇರೋಕೆ ಇಷ್ಟ ಇಲ್ಲ. ನಂಗೆ 1.5 ಲಕ್ಷ ರೂಪಾಯಿ ಇನ್ಕಮ್ ಬರಾಕೈತಿ, ಬಟ್ ನಾನು ಪುಣಾದಾಗ ಇರೋಕೆ ಇಷ್ಟ ಇಲ್ಲ. ನಾನು ಊರಿಗೆ ಬರ್ಬೇಕು ಅನಿಸ್ತೆ. ಬಂದೆ ಒಂದು ವಾರ, ಮತ್ತೆ ವಾಪಸ್ ಪುಣಾಕ್ಕೆ ಹೋದೆ. ಯಾಕಂದ್ರೆ ಇಲ್ಲಿ ಇನ್ಕಮ್ ಇಲ್ಲ. ನೀವು ಇಲ್ಲಿ ಎಲ್ಲ ಎಷ್ಟು ಜನ ಬಂದರೆ, ಎಷ್ಟು ಬಿಸ್ನೆಸ್ನ ಟ್ರೈ ಮಾಡ್ಯಾರಿ, ಎಷ್ಟು ಟ್ರೈನಿಂಗ್ಗಳನ್ನ ತೊಗೊಂಡ್ಬಿಟ್ಟಾರಿ. ಓಕೆ, ನಿಮ್ಗೆ ಎದ್ರಾಗ್ರಿ ಪ್ರಾಫಿಟ್ ಅನ್ಸೈತಿ ಇಲ್ಲಿ ತನಕ? ಎಷ್ಟು ಒಂದು ನಿಮ್ಮ ಲೈಫ್ನ ಎಷ್ಟು ತನಕ ತಿಯದಾರಿ? ಐ ಆಮ್ 21, 22, 23 ಮೇ ಬಿ, ಐ ಡೋಂಟ್ ನೋ. ನಾನು ಈ ವಯಸ್ಸು ಅಂದ್ರೆ ನಾನು 16 ವಯಸ್ಸಿಂದ ಇಲ್ಲಿ ತನಕ ನಾನು ತಿಯದೇನೆ ರೀ. ಬಟ್ ವಾಪಸ್ ಟ್ರೈ ಮಾಡಿದೆ. ಆ್ಯಂಡ್ ಇಲ್ಲಿ ಹಳ್ಳಿಗೆ ಬಂದಾಗ ಇಲ್ಲಿ ಏನೂ ಇರಲಿಲ್ಲ. ನಾನೇನು ಮಾಡಿದೆ, ನನ್ನ ಮನಸ್ಸಿನಾಗ ಏನೋ ಒಂದಿತ್ತು. ನಾನು ಹುಟ್ಟಿದ ಉದ್ದೇಶಗಳು, ನಾನು ಯಾರಿಗಾದ್ರೂ ಒಳ್ಳೇದು ಮಾಡಲೇಬೇಕು ಅನ್ನೋದು ನಂದು ಧ್ಯೇಯ ಐತಿ. ಯಾರಿಗಾದ್ರೂ ಒಳ್ಳೇದು ಮಾಡಲೇಬೇಕು ಅನ್ನೋದು, ಇದು ಬಿಟ್ಟರೆ ನಾನು ಬೇರೆ ಏನೂ ಇಲ್ಲ ಕೆಲಸ. ನಂದು ಇನ್ಕಮ್ ದೇವ್ರು ಚಲೋ ಇಟ್ಟಾನ.
ಆ್ಯಂಡ್ ಇನ್ಕಮು ಬರಾಕತ್ತೈತಿ ಆ್ಯಂಡ್ ಅದರಿಂದ ಮನಿನೂ ನಡೆಯಕತ್ತೈತಿ ಆ್ಯಂಡ್ ಆರಾಮ್, ನೋ ಪ್ರಾಬ್ಲಮ್. ಈಗ ಆರಾಮ್ಸೆ ಇದೀವಿ ಮನ್ಯಾಗ. ಆದ್ರೆ ಇನ್ನು ನಾ ಏನು ಕೊಡ್ಬೋದು ಜನಕ್ಕೆ? ನಾನು 60 ವಯಸ್ಸಿನಾಗ ಮಾಡುವಂಥದ್ದು ನಾನು ಹೀಗೆ ಮಾಡಕತ್ತೇನೆ. ಇನ್ನು ನಾ ಜನಕ್ಕೆ ಅವಕಾಶಗಳು ಕೊಡಬೇಕು, ನಾನು ಮಾಡಿದ ಎಕ್ಸ್ಪೀರಿಯನ್ಸ್ನ ಹೇಳಬೇಕು. ನಾನು ಸುಮ್ಮನೆ ಹಿಂಗೆ ಹೇಳಿದ್ರೆ ಈಗ ಭಾಳ ಅಂದ್ರೆ ಒಂದು 10-15 ಮಂದಿಗೆ ಹೇಳ್ಬೋದು. ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾಕ್ಕೆ ಬಂದೆ, ಎಲ್ಲರಿಗೂ ಹೇಳಕತ್ತೀನಿ ಏನು ವಿಷಯಗಳ್ದಾವು, ಏನು ನಡೆಯಕತ್ತೈತಿ, ಏನು ಮಾಡಬೇಕು ಏನು ಮಾಡಬಾರ್ದು, ಆ್ಯಂಡ್ ಅವೇರ್ನೆಸ್ ಮಾಡಿಸಿದೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತಾರೆ, ಅದು ಮಾಡ್ರಿ ಅಂತಾರೆ, ಇದು ಮಾಡ್ರಿ ಅಂತಾರೆ, ಟ್ರೇಡಿಂಗ್ ಅಂತಾರೆ. ಸರ್, ನಾನು 40 ಬಿಸ್ನೆಸ್ಗಳಲ್ಲಿ ಇಲ್ಲಿಗಲ್ ಪ್ಲಸ್ ಲೀಗಲ್. ನಾನು ಒಂದು ಕಾರ್ನಾಗ ಕೂತಿದ್ರೆ ಹಿಂದೆ ಮುಂದೆ ಕಾರ್ ಗಡಿ ಹೋಗ್ತಿದ್ದು ನಾನು 18ನೇ ವಯಸ್ಸಿದಾಗ. ಅಲ್ಲಿ ತನಕ ಹೋಗಿ ಬಂದೇನೆ. ಬಟ್ ಎಂಡ್ ಆಫ್ ದ ಡೇ ನನಗೆ ಗೊತ್ತಾಗಿದ್ದು ನೆಮ್ಮದಿ ಮತ್ತು ಅವ್ವ ಅಪ್ಪನ ಜೋಡ ಇರೋದು. ಓಕೆ, ಅದ ಲಾಸ್ಟ್ ಫೈನಲ್. ಎಷ್ಟೋ ಜನ ಯುವಕರಾಗಲಿ ಅಥವಾ ಹಳ್ಳಿಯಲ್ಲಿ ಇರ್ತಾವ್ರ ರೊಕ್ಕದ ಸಂಬಂಧ ಸಿಟಿಗೆ ಓಡಿಬಿಡಕತ್ತಾರೆ. ಸೊ ಅದನ್ನ ನಿಲ್ಲಿಸ್ಬೇಕು. ಅವ್ವ ಅಪ್ಪನ ಜೋಡ ಇರೋದು ಸ್ವರ್ಗ ಸುಖ. ಎಂಡ್ ಆಫ್ ದ ಇವತ್ತು ನನ್ನ ಕಡೆ ದುಡ್ಡು ಐತಿ, ಬಟ್ ನಾನು ಮನ್ಯಾಗೆ ಇರ್ತೇನೆ ರೀ. ಈಗ ನನ್ನ ಕಡೆ ದುಡ್ಡು ಇಲ್ದಾಗ ನಾನು ಲಾಡ್ಜಾಗ ಉಳಿತಿದ್ದೆ, ಮುಂಬೈಗೆ ಹೋಗ್ತಿದ್ದೆ, ಪುಣಾಕ್ ಹೋಗ್ತಿದ್ದೆ, ಗೋವಾ ಹೋಗ್ತಿದ್ದೆ, ತಿರುಗಾಡ್ತಿದ್ದೆ. ಅದಲ್ಲ ಜೀವನ. ಜೀವನ ಅಂದ್ರೆ ಒಂದು ಕಡೆ ನಿಂತು ಜೀವಿಸೋದಷ್ಟೇ. ನಾನು ನಿಮ್ಗೆ ಕೋಟಿ ಗಳಿಸತ್ತೆ ಹೇಳತ್ತಿಲ್ಲ, ಲಕ್ಷ ಗಳಿಸತ್ತೆ ಹೇಳತ್ತಿಲ್ಲ. ನೀವು ದಿನ ಒಂದು 200 ರೂಪಾಯಿ ಗಳಿಸ್ರಿ. ಎದಕ್ಕೆ ಹೇಳೋ? ಊಟದ ಸಂಬಂಧ. ಇದು ಅಷ್ಟೇ ನನ್ನ ಉದ್ದೇಶ. ಕೋಟಿ ಗಳಿಸ್ರಿ, ಲಕ್ಷ ಗಳಿಸ್ರಿ, ನೀವು ಮೋಟಿವೇಟ್ ಮಾಡೋದು ಇದಿಲ್ಲ ನಂದ. ಬರೀ ನೀವು ನಿಮ್ಮ ಜೀವನ ಮಾಡಕ್ಕೆ ಎಷ್ಟು ದುಡ್ಡು ಬೇಕು ಅಷ್ಟು ಆದ್ರೆ ಸಾಕು, ಅದನ್ನು ಮಾಡಕತ್ತೀವಿ. ಅದ್ರಾಗ ನನಗೆ ಸಾಕಷ್ಟು ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿದಾಗ ನಂಗೆ ಸಾಕಷ್ಟು ನಾನು ಚರ್ಚೆ ಮಾಡೋದ್ನಾಗ ನಂಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಂದು ಆ್ಯಂಡ್ ಆಕಳ ಹೆಂಡಿ ನಮ್ಮ ರೈತರ ತಕ್ಕ ಏನು ಸಿಗ್ತೈತೆ ಅದನ್ನ ಮಾಡಬೇಕಲ್ಲ. ಆ್ಯಂಡ್ ನಿಮ್ಗೆ ಗೊತ್ತೈತಿ ಪುಣೆ, ಮುಂಬೈ ದೊಡ್ಡ ಒಂದು ನಮ್ಮದು ರಾಜಧಾನಿ ಡೆಲ್ಲಿ ಆದ್ರೂ ಮುಂಬೈದಾಗ ವ್ಯವಹಾರ ಆಗುವಷ್ಟು ಎಲ್ಲಿಯೂ ಆಗಂಗಿಲ್ಲ. ಓಕೆನಾ? ಅವ್ರು ಯಾರಿಂದ ವ್ಯವಹಾರ ಮಾಡ್ತಾರೆ ಅಂದ್ರೆ ರೈತರಿಂದ. ನಾನು ಅದನ್ನು ಮೈಂಡ್ದಲ್ಲಿ ಇಟ್ಕೊಂಡು ಏನು ಮಾಡ್ಬೋದು? ಆ್ಯಕ್ಚುಲಿ ನೀವೇನು ಕೂತಾರಲ್ಲ, ನೀವು ಇಷ್ಟೇ ಜನ ಇಟ್ಕೊಂಡು ಒಬ್ಬ ಬಿಸ್ನೆಸ್ ಮ್ಯಾನ್ ಇಯರ್ಲಿ ಮೋರ್ ದೆನ್ 10 ಕೋಟಿ ಮೇಲೆ ಅರ್ನ್ ಮಾಡ್ತಾನೆ. ನೀವೇನದಾರ ಇಷ್ಟೇ, ನೀವು ಬೆಳೆಯುವಂಥ ಪ್ರಾಡಕ್ಟ್ನ ಇಟ್ಕೊಂಡು ಇಷ್ಟೇನು ಜನ ಅದಾರ ಇಷ್ಟ 10 ಕೋಟಿ ಮೇಲೆ ಅವ್ನು ಇನ್ಕಮ್ ಮಾಡ್ತಾನೆ. ನಿಮ್ಮಿಂದ ಅವ ಆಗ್ಬೋದಂದ್ರೆ ನಿಮ್ಮಿಂದ ನೀವೇ ಆಗಕ್ಕಾಗಂಗಿಲ್ಲ. ಆ್ಯಂಡ್ ಸ್ವಲ್ಪ ದಿನ ನಾನು ವಿಚಾರ ಮಾಡಿದೆ, ನಿಮ್ಮ ಪ್ರಾಡಕ್ಟ್ನ ನೀವೇ ಎಕ್ಸ್ಪೋರ್ಟ್ ಮಾಡ್ರೆ ಹೆಂಗೆ, ನಿಮ್ಮ ಪ್ರಾಡಕ್ಟ್ನ ನೀವೇ ಸೆಲ್ ಮಾಡ್ರೆ ಹೆಂಗೆ ಅಂತೇಳಿ ನಾನು ವಿಚಾರ ಮಾಡಿದಾಗ ಗೊತ್ತಾಯ್ತು ಅದು ಇಂಪಾಸಿಬಲ್. ಬಿಕಾಸ್ ರಿಸ್ಕ್. ನಿಮ್ಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ದೊಡ್ಡ ಮಾಡಿದಾಗ ರಿಸ್ಕ್ ತೊಗೊಂಡಿರ್ತಾನೆ ರೀ. ನಾನು ರಿಸ್ಕ್ ತೊಗೊಂಡೇನು, ಗೊತ್ತೈತೆ ನನಗೆ ಅದು ಏನೈತೆ ಅಂತೇಳಿ. ಬಟ್ ಆ ರಿಸ್ಕ್ ತೊಗೋಕ್ಕಾಗಲ್ಲ. ಅದನ್ನು ಬಿಟ್ಟೆ, ಸೈಡ್ ಬಿಟ್ಟೆ. ನಾನು ಸ್ಟಾರ್ಟ್ ಮಾಡಿದೆ, ಹೆಂಗಾದ್ರೂ ಮಾಡಿ ಅದನ್ನು ಅಚೀವ್ಮೆಂಟ್ ಮಾಡ್ಬೇಕಂತೇಳಿ ಅದು ಸ್ವಲ್ಪ ಸೈಡ್ ಬಿಟ್ಟಾಗ ಏನು ಮಾಡಿದೆ, ಸೋರ್ಸಿಂಗ್ ಏಜೆನ್ಸಿಗೆ ಬಂದೆ. ಅಂದ್ರೆ ಎಕ್ಸ್ಪೋರ್ಟ್ ಮಾಡೋರಿಗೆ ನಿಮ್ಮ ಒಂದು ಪ್ರಾಡಕ್ಟ್ನ ಅವ್ರಿಗೆ ಹೋಗಿ ಕೊಡ್ಬೇಕಂತೇಳಿ ನಾನು ವಿಚಾರ ಮಾಡಿದೆ. 2-3 ಪ್ರಾಡಕ್ಟ್ ಮೇಲೆ ಕಣ್ಣು ಬಿತ್ತರು ನನಗೆ. ಒಂದು ಮಶ್ರೂಮ್ ಆ್ಯಂಡ್ ಒಂದು ಆಕಳ ಹೆಂಡಿ. ಮಶ್ರೂಮ್ ಈ ಯುವಕರು ಇರ್ತಾರಲ್ಲ ರೀ, ಯುವಕರು ಅಂದ್ರೆ ಯೂತ್ಸ್ ಅಂದರೆ ನನ್ನ ವಯಸ್ಸಿನವ್ರ 25, 26, 28. ಸೊ ಅವ್ರು ಏನು ಮಾಡಕತ್ತಾರಂದ್ರೆ ಹೊಲ್ದಾಗ ಮಾಡೋಕ್ಕೂ ಇಷ್ಟ ಇಲ್ಲ ಅವ್ರಿಗೆ. ಯಾಕಂದ್ರೆ ಏನೋ ಸಾಲಿ ಕಲ್ತಿರ್ತಾರೆ ಸಿಕ್ಕಾಪಟ್ಟೆ. ಅವ್ರಿಗೆ ಏನು ಮಾಡೋಣ ಅಂದ್ರೆ ಒಂದು ಮನ್ಯಾಗ ಕುತ್ಕೊಂಡು ಏನಾರ ಮಾಡೋಣ, ಅವ್ರಿಗೆ ಏನಾರ ಸೆಟ್ ಮಾಡೋಣ ಅಂತ ಹೇಳಿದಾಗ. ಆ್ಯಂಡ್ ಅದ್ರಾಗ ನಮಗೆ ಗೊತ್ತಾಗಿದ್ದ ಮಶ್ರೂಮ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ದು ಆಕಳ ಹೆಂಡಿದು. ಇದ್ರಾಗ 3 ನಾವು ಸಕ್ಸಸ್ ಆಗಿದ್ದು. ಆ್ಯಂಡ್ ಬೈಯವರು ಸಿಕ್ಕಿದ್ದಾರೆ ಆಲ್ರೆಡಿ. ಅದ್ರ ಬಗ್ಗೆ ಪ್ಲಾನಿಂಗು ನಡೆದೈತಿ. ಓಕೆ. ಆ್ಯಂಡ್ ನಾನು ಮಶ್ರೂಮ್ದ ಹುಡುಕಾಡೋ ಟೈಮ್ದಾಗ ನನಗೆ ಬೆಸ್ಟ್ ಪರ್ಸನ್ ಸಿಕ್ಕಿದವ್ರು ಮೇಡಮ್, ಬೆಂಗಳೂರು ರಾಮನಗರದವ್ರು. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ರಿ. ದೆನ್ ಆ್ಯಕ್ಚುಲಿ ಅವ್ರು ನನಗೆ ಕೊಟ್ಟಂಥ ಇನ್ಫಾರ್ಮೇಷನ್, ನಾನು ಚಾಟ್ GPT ಜಾಸ್ತಿ ಯೂಸ್ ಮಾಡ್ದೇನೆ, ಜೆಮಿನಿ. ಬಟ್ ನನಗೆ ಅದಕ್ಕಿಂತ ಜಾಸ್ತಿ ಇವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನನಗೆ. ಸೊ ಆ್ಯಕ್ಚುಲಿ ಹಾರ್ಟ್ಲಿ ವೆಲ್ಕಮ್ ಮೇಡಮ್ ಬೆಳಗಾವಿಗೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಹೆಣ್ಮಕ್ಳು, ಆ್ಯಕ್ಚುಲಿ ನಾನು ಮತ್ತು ಹೆಣ್ಮಕ್ಳಿಗೆ ಭಾಳ ಫೋಕಸ್ ಮಾಡಿದೆ. ಯಾಕಂದ್ರೆ ಹೆಣ್ಮಕ್ಳು ಇವಾಗ ಮೊದ್ಲಿನ ಥರ ಇಲ್ಲ. ಅವರು ಕೆಲಸ ಮಾಡ್ಬೇಕೀಗ, ಅವ್ರು ಸ್ವಂತ ದುಡಿದೇನೋ ಅವ್ರು ಹಾಳು ಮಾಡೋಂಗಿಲ್ಲ. ಗಂಡು ಮಕ್ಳಿಗೆ ಏನಾದರೂ ಪ್ರಾಬ್ಲಮ್ ಅದು ಇದು ಬರಲಿ ಅಂಥೇಳಿ ಸೊ ಅವರು ಭಾಳ ಎಫರ್ಟ್ ಮಾಡತ್ತಾರೆ. ಆಮೇಲೆ ಮೊದ್ಲಿನ ಥರ ಅವರು ಮನಸ್ಸಿನಾಗ ಇಟ್ಕೊಂಡು ಕುಂಡ್ರಂಗಿಲ್ಲ. ಅದನ್ನು ಎಕ್ಸ್ಪ್ಲೋರ್ ಮಾಡಕತ್ತೆ. ಯಾವ ಥರ ಅಂದ್ರೆ ಕೆಟ್ಟ ಹಾದಿಯಲ್ಲಿ. ನಾನು ಅದನ್ನೂ ಸ್ವಲ್ಪ ತಡಿಬೇಕಂತೇಳಿ ಹೆಣ್ಮಕ್ಳಿಗೆ ಅವಕಾಶ ಕೊಡ್ಬೇಕಂತೇಳಿ ಹೆಣ್ಮಕ್ಳಿಗೂ ಅವಕಾಶ ಕೊಟ್ಟೆ. ಆ್ಯಂಡ್ ಇವರೆಲ್ಲ ಬಂದಾರೆ, ಇವ್ರನ್ನೂ ವೆಲ್ಕಮ್ ಮಾಡ್ಕೊಂಡು. ಆ್ಯಕ್ಚುಲಿ ಇಷ್ಟೆಲ್ಲ ಬಂದಾರಂದ್ರೆ ಸೊ ಇದ್ರಾಗ ಇವ್ರು ಹೆಣ್ಮಕ್ಳು ಅದಾರಂದ್ರೆ ವೆಲ್ಕಮ್ ಮಾಡ್ಕೊಂಡು. ಇನ್ನೂ ತುಂಬ ಜನ ಬರಬೇಕಾಗಿದ್ರು, ಮೇ ಬಿ ಮಿಸ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಇಲ್ಲಿ ತನಕ ಬಂದಾರೆ ಹೆಣ್ಮಕ್ಳಾದ್ರೂ. ಆ್ಯಂಡ್ ಧೈರ್ಯ, ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಒಂದು ಹಠ ಏನೈತೆ ಹೆಣ್ಮಕ್ಳದ ಎಕ್ಸ್ಟ್ರಾರ್ಡಿನರಿ. ಹಾಂ ಆಗಲಿ, ನಾನು ಅದೇ ಬರ್ರಿ ಎಷ್ಟಾದರೂ ಬರ್ರಿ ಎಲ್ಲರಿಗೂ ಯೂಸ್ ಆಗಲಿ ಅಂತೇಳಿ. ಆ್ಯಂಡ್ ಅದರಲ್ಲಿ ಫಸ್ಟ್ ಆಫ್ ಆಲ್ ಲೇಟ್ ಆಗೈತಿ. ದೆನ್ ನಮ್ಮದು ಮಶ್ರೂಮ್ ಬದಲ ಫುಲ್ ನಾಲೆಡ್ಜ್ ತೊಗೊಂಡ್ರಿ. ಓಕೆನಾ? ನಾನು ಎಲ್ಲರ ಥರ ಹಂಗೆ ಹಿಂಗೆ ಅದು ಇದು ಇಷ್ಟ ಏನಿಲ್ಲ. ನೀವು ಮಶ್ರೂಮಿಂದ ನಿಮ್ಮ ಮನಿ ನಡೆಸ್ಬೋದು. ಮನಿ ನಡೆಸ್ಬೋದು ಅಂದ್ರೆ ಏನು? ದಿನ ಒಂದು 300-400 ರೂಪಾಯಿ ದುಡಿಬೋದು. ಓಕೆನಾ? 300-400 ರೂಪಾಯಿ ದುಡಿಬೋದು. ನಾನು ಇಷ್ಟೇ ಹೇಳ್ತೇನೆ. ಅದ್ರಾಗ ಕೋಟಿ ರೊಕ್ಕ ಐತಿ, ಅದು ನನಗೆ ಗೊತ್ತೈತಿ. ಕರೆ ನಾನು ನಿಮ್ಗೆ ಹೇಳಂಗಿಲ್ಲ, ಅದು ಫೇಕ್ ಆಗಿಬಿಡುತ್ತೆ. ಯಾಕಂದ್ರೆ ಕೋಟಿ ರೊಕ್ಕ ಬರ್ಬೇಕಾದ್ರೆ ಎಷ್ಟೋ ಕೋಟಿ ಇನ್ವೆಸ್ಟ್ ಮಾಡ್ಬೇಕು.
ನಿಮಗೆ ಗೊತ್ತೈತಿ ಅಣಬೆ ಅನ್ನೋದು 140 ರೂಪಾಯಿಂದ ಸ್ಟಾರ್ಟ್ ಆಗಿ 5 ಲಕ್ಷ ತನಕನೂ ಐತಿ ಒಂದು ಪರ್ ಕೆಜಿಗೆ. ಅದು ನಮ್ಮ ಇಂಡಿಯಾದಾಗ ಸ್ವಲ್ಪ ಅಂದ್ರೆ ಅದಕ್ಕೆ ಲ್ಯಾಬ್ ಅದು ಬೇಕಾಗ್ತೈತಿ ಅದೆಲ್ಲ ಬೆಳೆಯೋಕೆ. ಬಟ್ ಆದ್ರೂ ನಮ್ಮ ಕಡೆ ಸ್ವಲ್ಪ ಪ್ರಮಾಣದಾಗ ಸ್ವಲ್ಪ ವಿಚಾರಗಳು ಮಾಡ್ಬೋದು. ಇವಾಗ ನೀವು 25 ದಿವಸ ಆದ ಬೆಳಗ್ಗೆ ಬೆಳೆದ್ರಿ, ಹೌದ್ರಿ, 25 ದಿವಸ ತನಕ ನೀವು ಬೆಳೆದ್ರಿ, 15 ದಿವಸ ಡಾರ್ಕ್ ರೂಮ್ದಾಗ ಇಟ್ರಿ, 10 ದಿವಸ ನೀವು ಹಾರ್ವೆಸ್ಟಿಂಗ್ ರೂಮ್ ತೊಗೊಂಬಂದ್ರಿ, ಕಟ್ ಮಾಡ್ರಿ, ಎಲ್ಲ ಆಯ್ತು. ಪ್ರೊಸೀಜರ್ ಇಲ್ಲಿ ಬಂದು ಪ್ರಾಡಕ್ಟ್ ರೆಡಿ ಆಯ್ತು. ಈಗ ಪ್ರಾಡಕ್ಟ್ ರೆಡಿ ಆಯ್ತು. ಈ ಪ್ರಾಡಕ್ಟ್ ರೆಡಿ ಆಗಿದ್ದು ಏನು ಮಾಡೋರು ನೀವು? ಇಲ್ಲಿ ಕಲಿಯಾಕೆ ಬಂದಾರ ಎಲ್ಲರೂ, ಹೌದಾ? ಕಲಿಯಾಕೆ ಬಂದಾರ, ನೀವು ಎಲ್ಲ ಕಲಿಸಿದ್ವಿ ನಾವು. ಈ ಪ್ರಾಡಕ್ಟ್ ರೆಡಿ ಆಗಿಬಿಡ್ತು 25 ದಿವಸಿಗೆ. ನಮ್ಮ ಕಡೆ 1 kg ರೆಡಿ ಆಗ್ತಿದ, 1 kg ರೆಡಿ ಆತ. ಏನ್ ಮಾಡೋರು ನೀವು ಅವಾಗ? ಹಾ, ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇಲ್ಲಿ ಯಾರಿಗಿರೋರ್ಗಾದ್ರು ಬೈಯರ್ಸ್ ಅದಾರ್ರಿ ಈಗ, ಅಥವಾ ಸಿಟಿ ಆಗಿದ್ದವ್ರಿಗೆ ಇಲ್ಲ ತಗೋತಾರ ಮಾಡ್ತಾರೆ, ಏನಾದ್ರು ಒಂದು ಕಾನ್ಫಿಡೆನ್ಸ್, ಏನೋ ಒಂದು 4 ಜನ ಪರಿಚಯ ಇರ್ಬೋದು, ಸಿಟಿ ಆಗಿದ್ರೆ ಆಗ್ಬೋದು. ನಮ್ಮ ತೋಟದಾಗ ಅದು ಮುಟ್ಟಾಕ ಹಿಂದೆ ಮುಂದೆ ನೋಡ್ತಾರೆ, ತಿಂತಾರೇನ್ರಿ? ಅದನ್ನ ಮುಟ್ಟಂಗಿಲ್ಲ, ನಾನೇ ಮುಟ್ಟಂಗಿಲ್ಲ ಸಮ್ ಟೈಮ್ಸ್. ಅಂದ್ರೆ ನಾನು ಮೊದ್ಲು ಗೊತ್ತಿಲ್ದಾಗ ನಾನೇ ಮುಟ್ತಿರ್ಲಿಲ್ಲ. ಅದು ಅಂಜಿಗೆ ಬರೋದು ನಂಗೆ ಅದು ಮುಟ್ಟಾಕ. ಅಂದ್ರೆ ನಮ್ಮ ಮೈಂಡ್ ಸೆಟ್ ಹಂಗೈತೆ ಉತ್ತರ ಕರ್ನಾಟಕದ. ಅದು ನಾಯಿ ಕೊಡೆ ಅಂತ. ಸೊ ಉತ್ತರ ಕರ್ನಾಟಕದ ಅಂತೂ ಇಂಪಾಸಿಬಲ್. ನಮ್ಮ ಊರುಗಳಾಗಂತೂ ಇದು ಬೆಳಿಬೋದು, ಆದ್ರೆ ಮಾರು ಅಂತದ್ದು ಮಾರ್ಕೆಟಿಂಗ್ ಅಂತೂ ಇಲ್ಲ. ಅದಕ್ಕೆ ನಾನು ಚೂಸ್ ಮಾಡಿದ್ದು ಮುಂಬೈ, ಪುಣೆ, ಬೆಂಗಳೂರು, ಹೈದರಾಬಾದ್ ಆ್ಯಂಡ್ ಕಲಬುರಗಿ ಒಳಗೆ ಸ್ವಲ್ಪ ಇದಾರೆ, ಆ್ಯಂಡ್ ಬೆಳಗಾವಿ ಒಳಗೆ ಸ್ವಲ್ಪ ಜನ ಬೈಯರ್ಸ್ ಇದಾರೆ. ಓಕೆ, ಹಾಂ 5. ಯಾಕಂದ್ರೆ ನಾವು ಸಿಟಿಯಾಗಿದ್ದವ್ರು ಏನು ಮಾಡ್ತೀವಿ, ಸ್ವಲ್ಪ ನಾಲೆಡ್ಜ್ ಇರ್ತೈತಿ. ಅಲ್ಲಿ ಏನೈತಿ, ಮಶ್ರೂಮ್ ಯಾಕೆ ತಿನ್ಬೇಕಂತ ಟೇಸ್ಟ್ ಸಂಬಂಧ ಅಲ್ಲ, ಅದ್ರೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್, ಹಾಂ ಅದ್ರ ಸಂಬಂಧ ಈ ಜಿಮ್ದವ್ರೆಲ್ಲ ಅದನ್ನು ಇದು ಮಾಡಕತ್ತಾರೆ. ಆ್ಯಂಡ್ ಇನ್ನು ಬರುವಂಥ ದಿನಮಾನ ಒಳಗೆ ದೊಡ್ಡ ಬಿಸ್ನೆಸ್ ಆಗ್ತದೆ. ನಾ ಹೇಳ್ತೇನಿಲ್ಲ, 100 kg ಬೇಕಾಗಿತ್ತಂದ್ರೆ ಬರೀ 8 kg ಅಟ್ಟಾಗೈತೆ. ಆ್ಯಂಡ್ ಮಾರ್ಕೆಟಿಂಗ್ದಾಗ ಇಲ್ಲಿ ಫ್ಲಾಪ್ ಆತ್ರಿ ನಿಮ್ದು. ಇಲ್ಲಿ ಬಂದು ಪ್ಲ್ಯಾನ್ ನಿಂತ್ಬಿಡ್ತು. ಇವಾಗ ನಾವೇನು ಮಾಡ್ತೀವಿ ಅಂದ್ರೆ ಸಪೋರ್ಟಿಗೆ ಇರ್ತಾಗ ನಾವು ಹೋಲ್ಸೇಲ್ ಮಾಡ್ತೀವಿ, ಬೈ ಮಾಡ್ತೀವಿ. ಹಳ್ಳಿ ಮಿತ್ರ ಮಾರ್ಕೆಟಿಂಗ್ ಇದು ಸಪೋರ್ಟ್ ಮಾಡ್ತೈತ್ರಿ. ಓಕೆ, ನೀವು ಬೆಳೆದು ಕಲಿಸ್ಕೊಟ್ಟು ಮಾರ್ಕೆಟಿಂಗು ನಾವು ತಗೊಳಕತ್ತೇವೆ. ಓಕೆ, ಗುಡ್ ಕ್ವಶನ್ ಸರ್. ಇಲ್ಲ ಒಳ್ಳೇದು. ಇಲ್ಲ ಅದು ಹೇಳ್ತೇನಲ್ಲ ಸರ್ ಇಲ್ಲ ಕರೆಕ್ಟ್ ನಾನು ಹೇಳ್ತೇನಲ್ರಿ. ಇಲ್ಲ ಸರ್, ನೆಗೆಟಿವ್ ಆಲ್ಸೋ ಬೇಕು. ಇಲ್ಲ, ಓಕೆ, ವೆಲ್ ಸರ್. ನೋಡ್ರಿ ಸರ್ ನಾವೊಂದು ಮಾತು ಹೇಳ್ರಿ. ಈ ಇಡೀ ಜಗತ್ತು ನಡೆಯತ್ತಿರೋದು ಬರೀ ಒಂದು ನಂಬಿಕೆ ಮ್ಯಾಗ. ಓಕೆನಾ? ಬರೀ ಒಂದು ಸಿಂಪಲ್ ನಂಬಿಕೆ ಮ್ಯಾಗ. ನೀವು ಪೇಪರ್ ಕಾಗದ, ಬರೀ ಪೇಪರ್ ಕಾಗದ ಅಷ್ಟವ. ನೀವು ಕೋರ್ಟ ಕೇಸ ಇವೆಲ್ಲ ನಾವು ಸೃಷ್ಟಿ ಮಾಡಿದ್ದ. ಓಕೆನಾ? ನಾ ತಗೊಂಡು ಹೋಗಿಲ್ಲ ಅಂದ್ರೆ ನಿಮ್ದು ಕೆಡ್ತೈತಿ, ನಂದು ಬಿಸ್ನೆಸ್ ಕೆಡ್ತೈತಿ, ನಿಮ್ದು ಬಿಸ್ನೆಸ್ ಕೆಡ್ತೈತಿ. ಇದ್ರ ಹೊರತು ಏನೂ ಆಗಂಗಿಲ್ಲ. ಓಕೆ ಸರ್, ನಾ ಹೇಳೋದನ್ನ ಕೇಳ್ರಲ್ಲ. ಈಗ ಸಿಂಪಲ್ ಹೇಳೋದನ್ನ ಕೇಳ್ರಿ. ನಾನು ಇಲ್ಲಿ ನಿಮಗೆ ನಾನು ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ದಾಗ ಜಸ್ಟ್ ಮಾಹಿತಿ ಕೊಟ್ಟೇನೆ. ನಿಮಗೆ. ನೀವು ಕಲಿಬೇಕಾದ ಆಸಕ್ತಿಯಲ್ಲಿ ಬಂದ್ರೆ ನಾವು ಕಲಿಸಿದ್ವು, ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಮಾಡಿದವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅನ್ನತ್ತಿದ್ದೆವು. ದೇವ್ರು ನಮಗೆ, ನೀವು ಒಳ್ಳೆ ಮನುಷ್ಯದ ನಾವು ಮಾಡತ್ತೀವಿ ಅಂದ್ರೆ ದೇವ್ರು ಅದಕ್ಕೆ ಕೈ ಹಚ್ಚಿ ಹಚ್ತಾನೆ. ಇದು ನನಗೆ ಆಗಿದ್ದ ಅನುಭವ ಹೇಳತ್ತೇನೆ. ಓಕೆ, ನಾವು ಸುಮ್ಮನೆ ಬಂದು ತಗೋತೀವಿ ಅಂದ್ರೆ ಸರ್, ನಾನು ಮಾರ್ಕೆಟ್ದಾಗ ದೊಡ್ಡ ಹೆಸರು ಐತಿ. ಆದ್ರೆ ನಾ ಇನ್ನೂ ಸಣ್ಣ ಒಂದೇನ್ರಿ, ನಾ ಭಾಳ ಸುಮ್ಮನೆ ಇದಕ್ಕೆಲ್ಲ ನಾ ಕೆಡ್ಸೋವಂಥ ಮಗ ಅಲ್ರಿ. ಆಮೇಲೆ ಇಷ್ಟಕ್ಕೂ ಈ ಬಿಸ್ನೆಸ್ನ ನಾನು ದೊಡ್ಡ ಪ್ರಮಾಣದಾಗ ಒಯ್ಬೇಕಂತ ಮಾಡಿದ್ದೀನಿ. ಆಮೇಲೆ ನನ್ನ ಬಿಸ್ನೆಸ್ ಬೇರೆ ಐತ್ರಿ. ನಾ ಏನಲ್ರಿ, ಶೈನ್ ಎವ್ರಿಡೇ ಅಂತ ನಾನು ಪುಣಾದಾಗ ಐತಿ. ಓಕೆ, ಅದ್ರ ಜೊತೆ ನಿಮ್ಗೊಂದು ಅನುಕೂಲ ಆಗ್ಲಿ ಅಂತ ಮಾಡಾಕತ್ತೇನೆ. ನಿಮ್ಗೆ ಅನುಕೂಲ ಮಾಡ್ಬೇಕಂತ ಮಾಡಿ ಇದ್ರ ಪ್ರಾಫಿಟ್ ಇಲ್ಲ. ಸೊ ದೆನ್ ಹಳ್ಳಿ ಮಿತ್ರ ಪ್ರಾಫಿಟ್ ಜೀರೋ. ವೈ ಜೀರೋ? ಯಾಕೆ ಜೀರೋ? ಯಾಕಂದ್ರೆ ಈ ಕಸ್ಟಮರ್ ಡೈರೆಕ್ಟ್ ನಾವು ನಿಮಗೆ ಬೈಯರ್ನ ಪರಿಚಯ ಮಾಡಿಸ್ಕೊಡತ್ತೀವಿ. ಯಾಕೆ? ಒಂದು ಕ್ವಶನ್, ನಿಮಗೆ ಪ್ರಾಫಿಟ್ ಇಲ್ಲ ಅಂದ್ರೆ ಯಾಕೆ ಮಾಡಕತ್ತೀರಿ? ಪ್ರಾಫಿಟ್ ಇಲ್ಲ ಅಂದ್ರೆ ನೀವು ಯಾಕೆ ಮಾಡಕತ್ತೀರಿ ಇದ? ಓಕೆ, ನಾನು ಮೇ ಬಿ ನಾ ಇದನ್ನು ಸ್ಟಾರ್ಟ್ ಮಾಡಿದ್ದು ಮಿಡಲ್ ಮ್ಯಾನ್ಗಳು ಹಿಂಗೆ ಬಂದು ರೊಕ್ಕ ತಿನ್ನತ್ತಾರಂತೆ ಸ್ಟಾರ್ಟ್ ಮಾಡೀನಿ. ಮೇ ಬಿ ನಾನು ವೀಡಿಯೋಸ್ ನೋಡ್ತಿರ್ಬೋದು. ನಂದು ಏನು ಕೆಲಸ ಐತ್ರಿ, ನನ್ನ ಕಡೆ ಇಲ್ಲಿ ಯಾರ್ದ್ರಿ, ಇಲ್ಲಿ ಯಾರು ಕೂತಾರಲಿ, ಇವ್ರು ಯಾರು ನಂಗೆ ಪರಿಚಯ ಇಲ್ಲ. ನನಗೆ ಇನ್ಸ್ಟಾಗ್ರಾಮಿಂದ ಪರಿಚಯ ಅದಾವ್ರು. ಅವ್ರು ಮೇಡಮ್ ಅವ್ರು ಎಲ್ಲಿ ಹೋದ್ರಲ್ಲ, ಅವ್ರು ಕೂಡ ನಂಗೆ ಇನ್ಸ್ಟಾಗ್ರಾಮಿಂದ ಪರಿಚಯ. ನಾನು ಅಲ್ಲಿ ಏನು ಮಾಡಕತ್ತೆ, ನಾನು ಫ್ರೀ ಟೈಮ್ದಾಗ ಹಳ್ಳಿ ಮಿತ್ರಾಗ ಟೈಮ್ ಕೊಡಕತ್ತೇನೆ. ಓಕೆ, ದೆನ್
ಹಳ್ಳಿ ಮಿತ್ರ ಟೈಮ್ ಕೊಟ್ರೆ ನಂಗೆ ಅಲ್ಲೇ ನಿಮ್ಮಿಂದನೇ ನನಗೆ ಎಲ್ಲರೂ ಸಿಗಾತಾರ. ನೀವು ನಾನು ಎಲ್ಲರೂ ಫಾಲೋ ಮಾಡಿರಿ, ಅವ್ರು ಮೇಡಮ್ ನಾನು ನಂಬಿದ್ರು. ಹೌದು ಇವ್ರ ತಕ್ಕ ಇಷ್ಟು ಜನ ಅದಾರು, ಮೇ ಬಿ ಟ್ರಸ್ಟೇಬಲ್ ಪರ್ಸನ್ ಅಂತೇಳಿ ನಂಬಿರ ಅವ್ರು. ನಂಬಿ ಅವ್ರು ಹೇಳಕ್ ಬಂದಾರ, ನೀವು ಕೊಟ್ಟಿದ್ದ ನಿಮ್ಗೆ ಕೊಡಾಕತ್ತೇನೆ ಅಷ್ಟೇ. ಅಂಡರ್ಸ್ಟ್ಯಾಂಡ್ ಆಯ್ತು. ದೆನ್ ನಂದು ಪ್ರಾಫಿಟ್ ಐತಿ. ನಂಗೆ ಹಳ್ಳಿ ಮಿತ್ರ ಒಂದು ದೊಡ್ಡ ಬ್ರ್ಯಾಂಡ್ ಆದ್ರೆ ನಾನು ಬೇರೆ ಲೆವೆಲ್ದಾಗ ನಾನು ಆ್ಯಂಡ್ ನಿಮ್ಮನ್ನೆಲ್ಲ ಇಟ್ಕೊಂಡು ನಾನು ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡ್ಬೋದು. ಆದರೆ ನಾನು ಮಾಡಂಗಿಲ್ಲ. ನಾನು ಅದೇ ಅದನ್ನು ಮಿಡಲ್ ಮ್ಯಾನ್ ಆದ್ಮೇಲೆ ನಾನೇ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡ್ಬಿಡ್ತು. ಮತ್ತೆ ಅದು ನನಗೆ ಇಷ್ಟನೇ ಇಲ್ಲ. ಯಾಕಂದ್ರೆ ದೇವ್ರು ನನಗೆ ಆರಾಮ್ಸೆ ತಿಂಗಳ ಮಂತ್ರ ಮನಗಂಡ ಕೂತ್ ತಿನ್ನೋ ಒಂದು 10 ವರ್ಷ ತಿಂದ್ರೂ ನಡೆಯುತ್ತೆ ಕೂತ್. ಆಟ ದೇವ್ರು ಚಲೋ ಕೊಟ್ಟಾನೆ. ಓಕೆ, ದೆನ್ ನಾವು ಇದನ್ನೇನೋ ಮಾಡತ್ತಿಲ್ಲ. ಬಟ್ ನಮ್ಗೆ ಇನ್ನೂ ಪ್ರಾಜೆಕ್ಟ್ಗಳ್ದಾವೆ, ಅದ್ರಾಗ ನಮ್ಮ ಪ್ರಾಫಿಟ್ ಐತಿ. ಓಕೆನಾ. ಬರೀ ನೀವು ಮಶ್ರೂಮ್ ಕಷ್ಟ ನೀವು ಮುಗಿಸ್ತೀರಿ, ಇಲ್ಲ ನೀವು ಬೇರೆ ನಾ ಏನಾದರೂ ಉದ್ಯೋಗ ಹೇಳಿದಾಗ ಅಥವಾ ಒಂದು ಪೇಸ್ಟರ್ ನಾವು ಕೊಟ್ರೆ ತೊಗೋತೀರಿ ನೀವು. ಇಲ್ಲಪ್ಪ ಅವನಿಂದ ಒಂದು 4-2 ರೂಪಾಯಿ ನಮಗೆ ಸಹಾಯ ಮಾಡ್ಯಾನು, ಅವನೊಂದು ಪೇಸ್ಟ್ ಒಂದು ಕಂಪ್ನಿ ತೆಗೆದವನು, ಒಂದು ಪೇಸ್ಟ್ ನಾವು ತೊಗೊಂಡು ವಿಚಾರ ಮಾಡ್ತೀರಿ ನೀವೆಲ್ಲ. ಸೊ ಅದಕ್ಕೋಸ್ಕರ ನಾ ಇನ್ನೊಂದು ಇದೆಲ್ಲ ಬಿಸ್ನೆಸ್ ಎಥಿಕ್ಸ್. ಆಮೇಲೆ ನಾನು ನಿಮ್ಗೆ ಅದನ್ನೆಲ್ಲ ಹೇಳಾಕತ್ತೇನೆ ಓಪನ್ ಅಪ್ ಆಗಿ. ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಯಾಕೆ ನೀವು ಪ್ರಾಫಿಟ್ ಇಲ್ಲ ಮಾಡೋದಂತ ಕನ್ಫ್ಯೂಷನ್ ಮಾಡಿ ನಿಮಗೆ ಇರೋ ಲಾಭನೂ ಬಿಟ್ಬಿಡ್ತೀರಿ ನೀವು. ನಮ್ಮ ಮಂದಿ ಹಂಗೈತಿ. ನೀವು ಏನೋ ಒಂದು ಲಾಭ ಬರತೈತಿ ಅಂತೇಳಿ ಬಿಡ್ತೀರಿ, ಇಲ್ಲಕಂದ್ರೆ ನೀವು ಏನರ ಮಗಂದು ಐತಿದ್ರಾಗ ಅಂತೇಳಿ ಬಿಡ್ತೀರಿ. ಅದಕ್ಕೆ ನಾ ಓಪನ್ ಅಪ್ ಆಗಿ ಹೇಳ್ತೇನೆ, ನಂದು ಐತಿದ್ರ ಲಾಭ. ಸ್ವಾರ್ಥ ಏನೈತಿ, ನನ್ನ ಹಳ್ಳಿ ಮಿತ್ರ ನಾ ಬ್ರ್ಯಾಂಡ್ ಮಾಡ್ಬೇಕು. ಇದ್ರಾಗ ಎಲ್ಲರೂ ವರ್ಕ್ ಮಾಡ್ಬೇಕು, ಇದ್ರಾಗ ಎಲ್ಲರೂ ದುಡ್ಡು ತಗೋಬೇಕು. ಓಕೆ, ಎಲ್ಲರೂ ತಗೋಬೇಕು. ಹೊರಗಡೆ ನೀವು ಮಾರ್ಕೆಟ್ದಾಗ ಬರೀ ಮಶ್ರೂಮ್ ದಟ್ಟ ಕಲ್ಸಕ್ಕೆ ಹೋಗ್ತೀರಿ ಅಂದ್ರೆ 2,000 ಇಲ್ಲ ನಿಮಗಿಲ್ಲ. ಅದು ಫುಡ್ಡು ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ಒಂದು ಕುಣಿಸ್ತಾರೋ, ಒಂದು ಇದ್ರಾಗ ರಾವಂದಿ ತುಂಬಕ್ಕೆ ಹಾಸ್ತಾರೆ ನಿಮ್ಮ ಕಡೆ, ಅದು ತುಂಬ್ತೀರಿ, ಅದ್ರ ಹಾಕ್ತೀರಿ, ನಿಮ್ಗೆ ಯಾರು ಗೊತ್ತಾಗಂಗಿಲ್ಲ. ಓಕೆ, ಅದು ಮ್ಯಾಟ್ರಿ ಇಲ್ಲ. ಆ್ಯಕ್ಚುಲಿ ಮಶ್ರೂಮ್ ಬೆಳೆಯೋಕೆ ಮ್ಯಾಟ್ರಿ ಇರೋದು ಮಾರ್ಕೆಟ್ದಾಗ. ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಮಶ್ರೂಮ್ ಬೆಳೆದು ಏನು ಮಾಡ್ತೀರಿ, ಅದನ್ನ ಶೋಕೇಸ್ದಾಗ ಇಡೋದಾಕೈತಿ. ಓಕೆ, ದೆನ್ ಫಸ್ಟ್ ಆಫ್ ಆಲ್ ಹೇಳ್ತೇನೆ, ಇವಾಗ ಡೈರೆಕ್ಟ್ ಬೈಯರ್ನ ಪರಿಚಯ ಮಾಡ್ಕೊಂಡು ನಿಮ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಆ್ಯಂಡ್ ನಾವು ಅಗ್ರಿಮೆಂಟ್ ಮಾಡಿಕೊಡ್ತೇವೆ, ತೊಗೊಳ್ತೇವೆ ಅಂತೇಳಿ. ನಾವು ಆ್ಯಕ್ಚುಲಿ 10 kg ಪ್ಲ್ಯಾನ್ ಮಾಡಿದ್ದೆವು. 10 kg ಪ್ಲ್ಯಾನ್ ಮಾಡಿದಾಗ ಡೈಲಿ ನಮ್ಗೆ 10 kg ಅಂದ್ರೆ 25 ಬ್ಯಾಗ್ ಮಾಡ್ಬೇಕು. ನೀವು ಪರ್ ಡೇ 25 ಬ್ಯಾಗ್ ಮಾಡಬೇಕು. ಇಂಟು 25 ದಿವಸ ತನಕ ಮಾಡ್ಬೇಕು. ನಿಮ್ಗೆ ಅಲ್ಲಿ ತನಕ ರೆವೆನ್ಯೂ ಇಲ್ಲ. ಓಕೆನಾ. ಎಷ್ಟಾದ್ರಿ? ಓಕೆ, ಒಂದು ಬ್ಯಾಗಿಗೆ ಏನಿಲ್ಲ ಅಂದ್ರೆ 60ರಿಂದ 70 ರೂಪಾಯಿ ತನಕ ಖರ್ಚು ಆಕೈತಿ. ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಲಾಸ್ಟಿಗೆ 40,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕು. 40,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕು. ಇದು ಹೆವಿ ಆಕೈತಿ ಅಂತ ನಂಗೆ ತುಂಬ ಜನ ಹೇಳಕತ್ರು. ನಾವೇನು ಮಾಡಿದ್ವಿ ಅಂದ್ರೆ, ಓಕೆ ನಂಗೆ ಡೈಲಿ 5 kg ಆದರೂ ಸಾಕು ಥಿಂಕ್ ಮಾಡಿದ್ದು. 5 kg ಆದರೂ ನಮ್ಮ ಮಿನಿಮಮ್ ಕೊಡ್ರಿ. 5 kg ನಾನು ಸೆಲ್ ಮಾಡ್ಕೋತಾನೋ ಅಥವಾ ನಾನು ಏನಾದರೂ ಹುಡುಕ್ತಾನೋ ಏನ್ರಿ ಮಾಡ್ತಾನೆ. ಓಕೆ, ನಾವು 5 kg ಮಾಡಿದೆವು. 5 kg ಮಾಡ್ಬೇಕಾದ್ರೆ 15 ಬ್ಯಾಗ್ ಇರಬೇಕು. 15 ಬ್ಯಾಗ್ ಡೈಲಿ ಇದು ಮಾಡಬೇಕು 25 ದಿವಸ ತನಕ. ಓಕೆ, ಇದು 375 ಬ್ಯಾಗ್ ಆಗ್ತಾವೆ. ಓಕೆ, 375 ಬ್ಯಾಗ್. 375 ಇನ್ವೆಸ್ಟ್ಮೆಂಟ 24,000. 24,000 ಏನೈತಿದ, ಇದು ಎಲ್ಲ ಮೆಷಿನ್ ಬತ್ತು, ನಿಮ್ಮ ಸೆಟಪ್ ಬತ್ತು ಎಲ್ಲಾನು. ಓಕೆ, ಡೈಲಿ 5 kg ಬತ್ರಿ. ಡೈಲಿ 5 kg ನಿಮ್ಗೆ ಬರಾಕೈತಿ ಪ್ರಾಫಿಟ. 5 kg ವ್ಯಾಲ್ಯೂ ಏನೈತಿ? 5 kg ಮಾರ್ಕೆಟ್ ಪ್ರೈಸ್ ಏನೈತಿ? 250, 250. ನೀವು ರಿಟೇಲ್ ಮಾಡ್ರಿ 250 ಇಂಟು 5 kg ಎಷ್ಟಾತ್ರಿ? ಹಾಂ, 1250 ಇಂಟು 30 ಡೇಸ್ಗೆ ಎಷ್ಟಾತ್ರಿ? ನೀವು ಎಷ್ಟು ಹೂಡಿಕೆ ಮಾಡಿದ್ರಿ? ಹೌದ್ರಿ, ಡೈಲಿ 5 kg ಹೇಳಿದ್ರಲ್ಲ. ಆ್ಯಂಡ್ ನಿಮ್ಗೆ ರಿಟೇಲ್ ಪ್ರೈಸ್ ಹೇಳಕತ್ತೇನೆ. ರಿಟೇಲ್ ಪ್ರೈಸ್ ಅಂದ್ರೆ ನೀವೇ ಹೋಗಿ ಡೈರೆಕ್ಟ್ ಕಸ್ಟಮರ್ ಮಾರ್ರ. ನಾ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೇನೆ. ಎಷ್ಟಾಯ್ತು 30 ದಿವಸಿಗೆ? ನೀವು ಒಂದ್ಸಲ ಸ್ಟಾರ್ಟ್ ಆತಂದ್ರೆ ಹೋಯ್ತದ ಮೂವ್ಮೆಂಟ್ ಆಗ್ತಾ ಇರತ್ತೆ. 37,500 ರೂಪಾಯಿ ಆಯ್ತು. ಓಕೆನಾ. ದೆನ್ ಇದು ಖರ್ಚು ಆಗುವಂಥದ್ದು ಎಷ್ಟೈತಿ? 24,000 ರೂಪಾಯಿ ಮೈನಸ್ ಮಾಡಿದ್ರೆ ಎಷ್ಟಾಗ್ತೈತಿ ಅಂದ್ರೆ ನಿಮ್ಮ ಅಮೌಂಟ್ ಏನೈತಿ ರೊಕ್ಕ ಡಬಲ್ ಒಂದು ತಿಂಗಳದಾಗ. ರಿಟೇಲ್ ಮಾಡ್ರೆ. ಓಕೆ, ರಿಟೇಲ್ ಮಾಡ್ರೆ. ನಮ್ಮ ರಿಟೇಲ್ ಆಪ್ಷನ್ ಅಂತೂ ಇಲ್ಲ. ನಾವು ಇಲ್ಲಿಂದ ಬೆಂಗ್ಳೂರಿಗೆ ಹೋಗಿ ಮಾರ್ಬೇಕು 5 kg. ನಮ್ಮ ಬೆಂಗ್ಳೂರ್ದಾಗ ಆಗಂಗಿಲ್ಲ. ನಾವು ಮಾರ್ತೀವಿ ಅಂದ್ರೆ ಬೆಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಹಳ್ಳಿ ಮಿತ್ರ ಅಥವಾ ನಾವು ಅಗ್ರಿಮೆಂಟ್ ಮಾಡಿಕೊಡ್ತು ಬ್ರದರ್. ಯಾರು ಕೇಳಿದ್ರೆ ನಾವು ಅಗ್ರಿಮೆಂಟ್ ಮಾಡಿಕೊಡ್ತು ಗೌರ್ಮೆಂಟ್ ಥ್ರೂಯಿಂದ. ಅದೇನು ಅಗ್ರಿಮೆಂಟ್ ಪೇಪರ್ಸ್ ಇರ್ತಾವಲ್ಲ ಅದು ಮಾಡಿಕೊಡ್ತೀವಿ. ಆಮೇಲೆ ನೀವು ನನಗೆ ಅಗ್ರಿಮೆಂಟ್ ಮಾಡ್ಬೇಕು. ಆಮೇಲೆ ನೀವು ಹೇಳ್ತು ಮೇ ಬಿ ಯಾರೋ ನನ್ನಂಗೆ ಯಾರೋ ಬರ್ತಾರೆ, ಇಲ್ಲಪ್ಪ ಅವನಕಿಂತ ಒಂದು 5 ರೂಪಾಯಿ ಹಚ್ಕೊಡ್ತೀನಿ. ಓಕೆ, ನಾ ಹೇಳ್ದನ ಇಲ್ಲ, ನಾ ಹೇಳ್ದ ನಾನು
ಅಲ್ಲ ನೀವು ಹೇಳಿದ್ರಲ್ಲ ನಿಮಗೆ ನಾ ಕೊಡತ್ತೇನೆ ನೀವು ನನಗೆ ಕೊಡ್ಬೇಕು. ನಾನು ಏನೋ ನನಗೆ ಆ್ಯಕ್ಚುಲಿ ನೀವು ಇಂಪಾರ್ಟೆಂಟ, ನನಗೆ ಯಾರು ಬೈ ಮಾಡತ್ತಾರ ಅವರು ಇಂಪಾರ್ಟೆಂಟ. ನಾ ಅವ್ರನ್ನೂ ಕಳ್ಕೊಳಂಗಿಲ್ಲ, ನಿಮ್ಮನ್ನೂ ಕಳ್ಕೊಳಂಗಿಲ್ಲ. ನಿಮ್ಮನ್ನ ನಾ ಕಳ್ಕೊಬಾರ್ದು, ನಾ ಅಗ್ರಿಮೆಂಟ್ ಮಾಡಿ ಕೊಡ್ಬೇಕು. ಅವ್ರು ನಾ ಕಳ್ಕೊಬಾರ್ದಂದ್ರೆ ನೀವು ನನಗೆ ಅಗ್ರಿಮೆಂಟ್ ಮಾಡಿ ಕೊಡ್ಬೇಕು. ನಾನು ನಿಮಗೆ ರಿಸ್ಕ್ ತೊಗೊಂಡು ನಂಗೆ ಆ್ಯಕ್ಚುಲಿ ಅಲ್ಲಿ ಎಲ್ಲರೂ ಬೈಯರ್ ಸಿಗಲಿಲ್ಲ, ನಿಮ್ಮ ಜೋಡಿ ಕಮಿಟ್ಮೆಂಟ್ ಕೊಟ್ಟೇನೆ ಅಂದ್ರೆ ನಾನು ಕಿಶೆಯಿಂದ ದುಡ್ಡು ಹಾಕಿ ಕೊಡ್ಬೇಕು. ಹೌದಾ? ಆ್ಯಂಡ್ ನಾ ಇದನ್ನ ಅರೇಂಜ್ಮೆಂಟ್ ಮಾಡೋತ್ನಾಗ ನನಗೆ 10 ಜನನೂ ಬರ್ತಾ ಇರತ್ತೆ, ನನಗೆ ವಿಶ್ವಾಸ ಇದ್ರಿಕಿಲ್ಲ. ಆ್ಯಂಡ್ ಇಲ್ಲಿ ಏನು ಮಿನಿಮಮ್ ಯಾರು ಬಂದ್ರಾತು ಬಿಟ್ರಾತು 30,000 ರೂಪಾಯಿ ಕೊಡ್ಬೇಕು. ನಾನು ಒಂದು ರಿಸ್ಕ್ ತೊಗೊಂಡು ಮಾಡೇನಿ. ಓಕೆನಾ? ನಾ ರಿಸ್ಕ್ ಓಕೆ ನನ್ನ ಆ್ಯಾವ್ರೇಜ್ ರಿಸ್ಕ್ ತೊಗೋತಾರೆ. ನಂದು ಮಂತ್ಲಿ 1 ಲಕ್ಷ ಇನ್ಕಮ್ ಐತಿ, 30,000 40,000 ನಾ ರಿಸ್ಕ್ ತೊಗೊಳಕ್ಕೆ ರೆಡಿ ಇದೆ. 10 ಲಕ್ಷ ಐತೆ ಅಂದ್ರೆ ನಾವು ಒಂದು 3-4 ಲಕ್ಷ ಆ್ಯಂಡ್ ದೊಡ್ಡ ಬಿಸ್ನೆಸ್ದಾಗ 1 ಕೋಟಿ ತೊಗೊಳಕ್ಕೂ ರೆಡಿ. ಓಕೆನಾ? ಆ್ಯಂಡ್ ನಮ್ದು ಎಷ್ಟು ಐತಿ ಅಷ್ಟು ರಿಸ್ಕ್ ತೊಗೋತೀವಿ. ನಾ 300 kg ಎಷ್ಟು ಆಕೈತಿ ರೀ ನಮ್ಮ ಹೋಲ್ಸೇಲ್ ತೊಗೊಂಡು ಅಂದ್ರೆ ಏನೊಂದು 30,000-40,000 ರೂಪಾಯಿ, 50,000 ಆಗೈತಿ, 70,000, 1 ಲಕ್ಷ ಆಗಿತ್ತು. ಅವತ್ತೊಂದು ದಿವ್ಸ ಲಾಸ್ ಆಕೈತಿ, 2 ದಿವಸ ಆಗಿತ್ತು, 3 ದಿವಸ. ಆಮೇಲೆ ಆಲ್ರೆಡಿ ನಿಮ್ಮದು ನಿಲ್ಸೇ ಬಿಟ್ಟಿರ್ತಿರಲ್ಲ ನೀವು. ಓಕೆ, ನಾನು ನಿಮ್ಮದಂತೂ ಲಾಸ್ ಮಾಡೋಂಗಿಲ್ಲ, ಇದಂತೂ ಗ್ಯಾರಂಟಿ. ಆ್ಯಂಡ್ ನೀವು ಹಳ್ಳಿ ಮಿತ್ರಾಗ ಬಂದ್ರೆ, ಹಳ್ಳಿ ಮಿತ್ರ ನಿಮ್ಮದು ಬೈ ಮಾಡಕ್ಕೆ ರೆಡಿ ಇದ್ರೆ ಫಸ್ಟ್ ಆಫ್ ಆಲ್ ಇದೆಲ್ಲ ಕ್ಲಿಯರ್ ಐತ್ರಿ. ನಾನು ಹೇಳಿದ ಕ್ಲಿಯರ್ ಆಯ್ತಲ್ರಿ? ನಾನು ಇದು ಮಾಡೋದಂದ್ರೆ ನಂಗೆ ಗೊತ್ತಿಲ್ಲ, ಬಟ್ ಮಾರ್ಕೆಟಿಂಗ್ ನನಗೆ ಗೊತ್ತೈತಿ, ಅದನ್ನ ಎಕ್ಸ್ಪ್ಲೇನ್ ಮಾಡೋದನ್ನು. ಓಕೆ, ಓಕೆ ಓಕೆ ಇವಾಗ ನಿಮ್ಮ ಪ್ರಾಡಕ್ಟ್ ರೆಡಿ ಆತ, ಪ್ರಾಡಕ್ಟ್ ರೆಡಿ ಆಗಿತ್ತು. ಓಕೆ, ಇದನ್ನ ನೀವು ಏನು ಮಾಡ್ತೀರಿ? ಹಳ್ಳಿ ಮಿತ್ರ ಕೊಡ್ತೀರಿ ಅಗ್ರಿಮೆಂಟ್ ಥ್ರೂ. ಓಕೆನಾ? ಪ್ಲಸ್ ಈ ಅಗ್ರಿಮೆಂಟ್ ಆಯ್ತು. ನಮ್ದು ಅಗ್ರಿಮೆಂಟ್ ಒಂದು ಮಾಡ್ಕೋಬೇಕು, ನಮ್ಗೆ ಕೊಡ್ಬೇಕಾದ್ರೆ ದೆನ್ ಇನ್ನೊಂದು ಏನೈತಿ, ನಮ್ಮ ಹೋಲ್ಸೇಲ್ದಾಗ ತೊಗೋತೀವಿ ನಾವು. ಓಕೆ, ನಾ ಹೋಲ್ಸೇಲ್ದಾಗ ತೊಗೋತಂದ್ರೆ ಇನ್ನೊಂದು 1 kg ಮಶ್ರೂಮ್ ಮಾಡಕ್ಕೆ ನಿಮ್ಗೆ 60 - 70 ರೂಪಾಯಿ ಕಾಸ್ಟ್ ಆಗ್ತದೆ. ನೀವು ಹೆಂಗೆ ಮಾಡ್ರೂ ಅಷ್ಟಾಗ್ತದೆ, 70 ರೂಪಾಯಿ ಆಗ್ತದೆ, 70 ರೂಪಾಯಿ ಆಗ್ತದೆ. ಓಕೆ, ಇದು ಆಯ್ತು ರೀ. ಸೊ ಇವಾಗ ನಾವು ಏನು ಮಾಡ್ತೇವೆ ಅಂದ್ರೆ ಹೋಲ್ಸೇಲ್ ನಾವು ಪ್ರೈಸ್ ತೊಗೊಳೋದು 140 to 200. ಓಕೆ, ಪರ್ kg ಎಷ್ಟು ಇನ್ವೆಸ್ಟ್ ಮಾಡಿರಿ? ಓಕೆ, 60 ರೂಪಾಯಿ. ಓಕೆ, 70 ರೂಪಾಯಿ ಮಾಡಿರಿ ಅಂತ ತಿಳ್ಕೊರಿ. ನೀವು ಮಾಡಿದ ಇನ್ವೆಸ್ಟ್ಮೆಂಟಿಗೆ ಎಷ್ಟು ನಾವು ಫಿಕ್ಸ್ ಅಂತೇಳಿ ಕೊಡಾಕತ್ತೀವಿ? ಡಬಲ್. ಲಾಸ್ ಐತ್ರಿ ಯಾರಿಗೆ? ಲಾಸ್ ಆಗಲಿಲ್ಲ. ನಾವು ಇಷ್ಟಂದ್ರೂ ಕೊಡಾಕತ್ತೇವೆ. ನೀವು ರಿಟೇಲ್ದಾಗ ಹೋದ್ರಂದ್ರೆ 200-200 ರೂಪಾಯಿ ನಿಮಗೆ ಕೋತದ. ನಮ್ಗೆ ಕೋತಿ ಎಷ್ಟೈತಿ? ಯಾಕೆ ಮಾರ್ಕೆಟ್ದಾಗ ಒಂದು 5-10 ರೂಪಾಯಿ ಹೆಚ್ಚು ಕಡಿಮೆ ಆದ್ರೂ ನಾವು ನೂರ್ಸೋಂಗಿರ್ಬೇಕು. ಸರ್, ನೀವು ಮಶ್ರೂಮ್ ಬೆಳೆದ್ರಿ ಅಂದ್ರೆ ಸ್ಯಾಂಪಲ್ ನೀವು ಸ್ಯಾಂಪಲ್ ಕಳಿಸ್ಕೊಡ್ಬೇಕು. ಸ್ಯಾಂಪಲ್ಗೂ ದುಡ್ಡು ಕೊಡ್ತೈತಿ, ಫ್ರೀ ಇಲ್ಲ. ಸ್ಯಾಂಪಲ್ಗೂ ದುಡ್ಡು ಕೊಡ್ತೈತಿ ಆ್ಯಂಡ್ ಸ್ಯಾಂಪಲ್ ಕಳಿಸ್ಕೊಡ್ಬೇಕು. ಅದ್ರ ಮೇಲೆ ಅವರು ಬೈಯರ್ ನಮ್ಗೆ ಹೇಳ್ತಾರೆ, ಸರ್ ಈ ಒಂದು ಪ್ರಾಡಕ್ಟ್ಗೆ ಇಷ್ಟು ಕೊಡ್ಬೋದು. ಓಕೆನಾ? ಈ ಪ್ರಾಡಕ್ಟ್ ಇಷ್ಟು ಕೊಡ್ಬೋದು. ಆ್ಯಂಡ್ ಆ ಪ್ರಾಡಕ್ಟಿಗೆ 147 ಬರಂಗಿಲ್ಲ. ಕ್ಲಿಯರ್ ಐತ್ರಿ? 140 ಕೆಳಗಡೆ ಅಂತೂ ಬರಂಗಿಲ್ಲ, 140 ಕೆಳಗಡೆ. ಸೊ ಅಂದರೆ ಮಿನಿಮಮ್ 150 ಆದ್ರೂ ತಿಳ್ಕೊರಿ. 140 ಅಂದ್ರೆ ಅಷ್ಟಿಲ್ಲ. ಇವಾಗ ಪ್ರೆಸೆಂಟ್ ಮಾರ್ಕೆಟ್ 160 ಐತಿ. ಅಂದರೆ ನೀವು ಅದು ಈ ಬಾಕ್ಸ್ದಾಗ ಹಾಕಿಕೊಟ್ರೆ ಅಂದ್ರೆ 200 ತನಕನೂ ಐತಿ. ಇವತ್ತಿಂದ ಅಷ್ಟೇ ಹೇಳತ್ತೇನೆ ನಾನು, ನಾಳೆದು ಮಾತಾಡ್ತೇನೆ. ಯಾಕೆ ಮಾರ್ಕೆಟ್ ಇವತ್ತು ನಾಳೆ ಹಂಗೆ ಇರ್ಬೋದು ನಂಗೆ ಗೊತ್ತಿಲ್ಲ. ಇವತ್ತಿನ ಮಾತ್ರ 185 200 ತನಕ ಇದ್ರೆ ಹಾಕಿಕೊಟ್ರೆ, ಆ್ಯಂಡ್ ನಾರ್ಮಲ್ ಹಾಕಿಕೊಟ್ರೆ 160 ಅಂದ್ರೆ ವಿಚಾರ ಮಾಡಿರಿ, 70 ರೂಪಾಯಿ ಹಾಕಿರಿ 200 ಗ್ರಾಮ್ ಐತಿ. ಆ್ಯಂಡ್ ನೀವು 1 kg ಪ್ಯಾಕ್ ಮಾಡ್ಬೇಕಾದ್ರೆ ನಿಮಗೆ 20 ರೂಪಾಯಿ ಖರ್ಚಾಗ್ತದೆ. ಅದು 160 ಅಂದ್ರೆ ಒಂದು 5 ರೂಪಾಯಿ ಹೆಚ್ಚು ಕಡಿಮೆ ಆಗ್ತೈತೆ ಅಷ್ಟೇ. ಅದು 160 ಬೀಳೋದು, 160 ರೂಪಾಯಿ ಪ್ರೆಸೆಂಟ್ ಐತಿ. ಇದು ಬಾಕ್ಸಿಗೆ ರೀ, ಈ ಬಾಕ್ಸಿಗೆ 4 ರೂಪಾಯಿ ಬೀಳ್ತೈತೆ ರೀ. 3.5 - 4 ರೂಪಾಯಿ. ನೀವು ಜಾಸ್ತಿ ತಂದಿದ್ರೆ ಒಂದು 8 ಕಡಿಮೆ ಜಾಸ್ತಿ. ಇದು ಕಡಿಮೆ ಆಟ ಕ್ರಮ ಅಂತ ತೊಗೊಂಡ್ರೆ ಅಂದ್ರೆ 4 ರೂಪಾಯಿ. ಓಕೆ, ಹಳ್ಳಿ ಮಿತ್ರ 140 ರಂಗ ಕೊಟ್ಟಾರೆ ತಿಳ್ಕೊರಿ. ಜಾಸ್ತಿ ಮಾತಾಡಂಗಿಲ್ಲ, 200 ಮಾತಾಡೋಂಗಿಲ್ಲ. 140ಕ್ಕೆ ಡೈಲಿ 5 kg 5 kg ಎಷ್ಟಾತ್ ರೀ? 140 ರಂಗ. ನಂಗೆ ಎರಡರ ಮ್ಯಾಗೆ ಅದು ಏನೂ ಬರಂಗಿಲ್ಲ, ನೀವು ಹೇಳ್ರಿ. 7 ಓಕೆ 700 700 ಆಯ್ತು ರೀ.
ಓಕೆ 5 kg ಮಾಡಕ್ಕೆ ನಮ್ಗೆ ಎಕ್ಸ್ಪೆನ್ಸಸ್ 70 ರೂಪಾಯಿ ಬೀಳೈತಿ. ಕರೆಕ್ಟ್. 5 kgಗೆ 5 kg ಮಾಡಲಿಕ್ಕೆ ನನಗೆ 70 ರೂಪಾಯಿ ಖರ್ಚಾಗೈತಿ. ಆ್ಯಂಡ್ ಅದ್ರ ಕಾಸ್ಟ್ ತೆಗೆದ್ನಿ 350 ರೂಪಾಯಿ. 700 ರೂಪಾಯಿದಾಗ ಮೈನಸ್ 350. ಆ್ಯಂಡ್ ಟ್ರಾನ್ಸ್ಪೋರ್ಟದು ಕೂಡ ನಿಮ್ಮ ಕಡೆನೇ ಇರ್ತೈತಿ. ಅದು ಕೂಡ ಪರ್ kg 3 ರಿಂದ 4 ರೂಪಾಯಿ ಮ್ಯಾಕ್ಸಿಮಮ್. 3 ರಿಂದ 4 ರೂಪಾಯಿ. ನಿಮ್ಗೆ ಇನ್ನೊಂದು ಹೇಳ್ತೇನೆ, ನೀವು ಪ್ರಾಡಕ್ಟ್ ನನಗೆ ತಂದು ಕೊಡೋದು ನಿಮ್ಮ ಜವಾಬ್ದಾರಿ. ಅದು ನಾನು ಅದನ್ನೇ ಹೇಳ್ತೇನೆ. ನಿಮ್ಮ ಪ್ರಾಡಕ್ಟ್ ಏನೈತಿ ಅದನ್ನು ನಿಮ್ಗೆ ಕಳಿಸ್ಕೊಡೋ ಜವಾಬ್ದಾರಿ ನಂದು. ನಾನು ತೊಗೋತೇನೆ ಅಲ್ಲಿ, ನಾ ಬೆಂಗಳೂರಾಗಿರಲಿ ಹೈದರಾಬಾದಾಗಿರಲಿ ನಾನು ಕೂತು ತೊಗೋತಿರ್ತೀನಿ. ನೀವು ತಂದು ಕೊಡೋ ಜವಾಬ್ದಾರಿ ನಿಮ್ಮದು. ಓಕೆ, ಅದಕ್ಕೆ ತೊಗೋತೀವಿ ಅಂತ ಹೇಳಿದ್ರಿ ಸರ್. ಟ್ರಾನ್ಸ್ಪೋರ್ಟೇಷನ್ ತೊಗೊಂಡ್ರೆ ಮತ್ತೆ ಅಲ್ರಿ, ನಾವು ತೊಗೊಂಡಂದ್ರೆ ಆದರೆ ಏನು ಉಳಿತೈತ್ರಿ. ಓಕೆ ಓಕೆ ಅಲ್ಲ ಸರ್. ಓಕೆ ವೆಲ್, ಅಂದ್ರೆ ನೀವು ರೊಕ್ಕ ಡಬಲ್ ಮಾಡತ್ತಾರ ಅಂದ್ರೆ ಒಂದು 50 ರೂಪಾಯಿ ಹೆಚ್ಚು ಕಡಿಮೆ ಆಕೈತಿ. ಹೆಂಗಾರ ಇದನ್ನ ಮಾಡ್ಬೇಕಾಗ್ತೈತಿ. ಆಮೇಲೆ ನಮಗೆ ಎಲ್ಲ ಹೊರಿಸಿರಂದ್ರೆ ನಾವು ಹೇಳಂಗಿಲ್ಲ, ನೀವು ಹೇಳಂಗಿಲ್ಲ. ಓಕೆ, ನೀವು 100 ಅಂದರೆ 350 ರೂಪಾಯಿ ನಮ್ದು ಪ್ರಾಫಿಟ್ ಆಯ್ತು. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರಿ? 24,000. 24,000 ಆಯ್ತು ರೀ. ಆ್ಯಂಡ್ ಇದ್ರ ROI ತೆಗಿರಿ. ROI ಅಂದ್ರೆ ಏನು? ಎಷ್ಟು ನಮಗೆ ಡೈಲಿ ಎಷ್ಟು ಪರ್ಸೆಂಟ್ ಆಗತೈತಿ, ಎಷ್ಟು ಪರ್ಸೆಂಟ್ ಆಗತೈತಿ ನಮಗೆ ರಿಟರ್ನ್? 24,300 ಇದನ್ನ ಇಂಟು 30 ದಿವ್ಸಕ್ಕೆ ಮಾಡಿರಿ ಎಷ್ಟಾಗ್ತೈತಿ ರೀ? $10,000. ನಮ್ಮ ಮನ್ಯಾಗ ಸಂತೆ ಮಾಡಕ್ಕೆ ನಂಗೆ ದಿನ 300 ರೂಪಾಯಿ ಸಂತೆ ಇದ್ರೆ ನಾವು ಒಂದು 7-8 ಜನ ತಿನ್ಬೋದು ಸಂತೆ ಮಾಡಿ. ಅದು ಹೌದಿಲ್ಲ? ನಾವೊಂದು 24,000 ರೂಪಾಯಿ ಸಂತೆ ಮಾಡಿನಲ್ಲ, ನಮ್ಮ ಅವ್ವ ಅಪ್ಪಾಗ ಬರೀ ಇದನ್ನ ಕೆಲಸ ಹೇಳ್ಕೊಟ್ರೆ ಆರಾಮ್ಸೆ ಮಾಡಿಬಿಡ್ತಾರೆ ಅವ್ರು. ನೀರು ಹೊಡ್ಕೋದಟ್ಟಲ್ಲಿ ಹೆಂಗೆ ಸ್ಪ್ರೇ ಮಾಡೋದು, 3 ಹೊತ್ತು ಮಾಡೋದಟ್ಟ ಸುಮ್ಮನೆ ಹಾಕೊಂಡ್ರದು. ಅಥವಾ ಯಾರು ಗ್ರ್ಯಾಜುಯೇಟ್. ಆ್ಯಂಡ್ ಇದು ನಾನು ಸುಮ್ಮನೆ ನಿಮ್ಮ ಮನೆ ಸುಮ್ಮನೆ ಸಣ್ಣ ಇನ್ವೆಸ್ಟ್ಮೆಂಟ್ ಹೇಳ್ದೇನೆ. ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂದ್ರೆ ಕೋಟಿ ಗಂಟೆ ಗಳಿಸ್ಬೋದು. ಅದನ್ನು ಮಾತಾಡೋಂಗಿಲ್ಲ, ಕೋಟಿದೆ ಅವ್ರು ಮಾತಾಡೋಂಗಿಲ್ಲ ನಾನು. ಓಕೆ, ಅದಕ್ಕೆ ಬೇಕಾದ್ರೆ ನಾ ಮತ್ತೆ ಬೇರೆ ಏನಾದರೂ ಮಾಡ್ಬೋದು. ಅದನ್ನು ಮಾತಾಡೋಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಸುಮ್ಮನೆ ವೇಸ್ಟ್ ಆಗ್ತದೆ ಟೈಮ್. ಓಕೆ, ನಿಮಗೇನು ನಾವು ಹಳ್ಳಿ ಒಳಗೆ ಇರಾಕಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹೇಳ್ತೇನೆ. ಬಿಸ್ನೆಸ್ ವ್ಯವಹಾರ ಮಾಡ್ಬೇಕಾದ್ರೆ ನಾನು ಬಿಟ್ಟು ಮತ್ತೆ ಎಲ್ಲಾದರೂ ನೀವು ಇದು ಮಾಡ್ಕೋಬೋದು. ಆದ್ರೆ ನಂದೇನೈತಿ, ನೀವು ಇಷ್ಟೆಲ್ಲ ಮಂದಿ ಬಂದಾರಲ್ಲ ಇವತ್ತು, ನೀವು ಎಲ್ಲರೂ 5-5 kg ಕೊಟ್ರೂ ತೊಗೊಳೋಟ್ಟು ನಮ್ಮ ಕಡೆ ಕೆಪಾಸಿಟಿ. ನೀವೆಲ್ಲ ಕಲ್ತು ಹೋಗಿ ಮಾಡಿ 5 kg ಅಲ್ಲ, 5 kg ಮ್ಯಾಗ ಎಷ್ಟು ಬೇಕಾದರೂ ಕೊಡ್ರಿ. 1000 kg ಕೊಟ್ಟರು ತೊಗೋತೀವಿ. ಮಿನಿಮಮ್ 5 kg ಕೊಡ್ರಿ. ಮ್ಯಾಕ್ಸಿಮಮ್ 1000 kg ಆದರೂ ಕೊಡ್ರಿ. 1000 kg ಅಂದ್ರೆ ನೀವು ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ರಿ. ನಾನು ಅದೇ ನನಗೆ ಡೈಲಿ 10 kg ನಮ್ಗೆ ಬೇಕು. ಆದ್ರೆ ನಾವು 5 kg ಡಿವೈಡ್ ಮಾಡ್ಕೊಂಬಿಟ್ಟೇವೆ. ನಿಮಗೂ ಹೈರಾಣ ಆಗಬಾರ್ದು, ನೀವು ಸ್ವಲ್ಪ ಕಲೀಲಿ ಮಾಡಲಿ ಅಂತೇಳಿ 24,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂದ್ರೆ ನಿಮ್ಗೆ ಎಷ್ಟು ಆಗ್ತದೆ? ಪ್ರಾಫಿಟ್ ಎಷ್ಟಾಯ್ತು ರೀ ನಿಮ್ಗೆ? ಪ್ರಾಫಿಟ್ ಎಷ್ಟಾಯ್ತು ರೀ? 10,000. ಇದು ರಿಸ್ಕ ಇಲ್ಲ ನಿಮ್ಗೆ ಅಮೌಂಟು. ನಿಮ್ದು ಎಲ್ಲ ನಾ ಇದನ್ನು ತೆಗ್ದೇ ಏನೋ ನಿಮ್ಮದು ಎಲ್ಲ ತೆಗೆದುಬಿಟ್ಟೆ. ಆಮೇಲೆ 500 ರೂಪಾಯಿ ಏನೈತಿ ಡೈಲಿ 5 kgದ 4 ರೂಪಾಯಿ ಅಂತ ಹಿಡಿದ್ರೆ ಎಷ್ಟಾಕೈತಿ ರೀ? ಎಟ್ರಿ? 20 × 30. ಇದ್ರಾಗ ಒಂದು ಮ್ಯಾಗಿಂದ 500 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ತೆಗೆದುಬಿಡ್ರಿ. 10,000 ರೂಪಾಯಿ ಫಿಕ್ಸ್ ಇನ್ಕಮ್ ಉಳಿತು ನಿಮ್ದು. ಓಕೆನಾ? ಅಗದಿ ಸಿಂಪಲ್. ನಿಮ್ದು ಏನೂ ರಿಸ್ಕ್ ಇಲ್ಲ. ಬೆಳೆದು ಕೊಡೋದು. ಸರ್ VRL ಆದ್ರೆ ನಿಮ್ಮ ಒಂದು ಮಶ್ರೂಮಲ್ಲಿ ನಮಗೆ ಬರೋಟ್ರ ಭಾಳ ಕೆಟ್ಟಾಗಿರ್ತೈತಿ ಪರಿಸ್ಥಿತಿ. ಯಾಕಂದ್ರೆ ಆ್ಯಂಡ್ ನೀವು ಬಸ್ಸಿಗೆ ಹಾಕಿ ಕಳಿಸಿರಿ ಅಂದ್ರೆ ಅದ್ರದ್ದು ಚಾರ್ಜಸ್ ಇರ್ತೈತೆ ರೀ. ಅದು ಕಡಿಮೆನೂ ಇರ್ತೈತೆ ರೀ. ಆ್ಯಂಡ್ ಒಂದು ನೈಟ್ ಒಳಗೆ ಬಂದ್ಬಿಡ್ತೈತಿ. ಬಸ್ಸಿಗೆ ಇಡ್ಬೇಕ್ರಿ ಸರ್ ನೀವು. ಅಲ್ಲಿ ನೀವು ಬಸ್ಸಿಗೆ ಇಟ್ರಿ ಅಂದ್ರೆ ಅಡ್ರೆಸ್ ಹೇಳ್ರಿ ಅಂದ್ರೆ ಅಲ್ಲಿ ಇರ್ತಾರೋ, ಅಲ್ಲಿ ನಮ್ಮವ್ರು ಇರ್ತಾರೋ, ತೊಗೋತಾರೋ, ಕಲೆಕ್ಟ್ ಮಾಡಿ. ಇನ್ನೊಂದು ಪೇಮೆಂಟ್ ಮೆಥಡ್ ನಮಗೆ ರೀಚ್ ಆಯ್ತು 1 ಗಂಟೆ ಒಳಗಡೆ ನಿಮ್ಮ ಪೇಮೆಂಟ್ ಆಗ್ತದೆ. ಸಮ್ಟೈಮ್ ನಾವಿನ್ನೂ ಪೇಮೆಂಟ್ ದಿನ ಫೈನಲೈಸ್ ಮಾಡಿಲ್ಲ, ಆದ್ರೂ ಅವತ್ತೇ ಪೇಮೆಂಟ್ ಕೊಟ್ಬಿಡ್ಬೇಕಂತ ನಾವು ಡಿಸಿಷನ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಾವು ಅವತ್ತೇ ಪೇಮೆಂಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ದೆನ್ ಇನ್ನೊಂದು, ಏನಾದರೂ ಈ ಬಿಸ್ನೆಸ್ ದೊಡ್ಡ ಪ್ರಮಾಣದಾಗ ಮಾಡತ್ತಿದ್ರೆ ಅಂದ್ರೆ ಟ್ಯಾಕ್ಸು ಕಟ್ಟಬೇಕಾಗ್ತದೆ. ಓಕೆ, ಮೇ ಬಿ ನಾವೇ ಟ್ರಾನ್ಸಾಕ್ಷನ್ ಮಾಡಕತ್ತೀವಿ ಅಂದ್ರೆ ನಾವು ಪ್ರಾಫಿಟ್ ಮಾಡೋದಿಲ್ಲ, ಏನೂ ಇಲ್ಲ. ನಿಮ್ಮ GST ಟ್ಯಾಕ್ಸ್ ನಿಮಗೆ ಬಿಟ್ಟಿದ್ದು. ನಿಮ್ಮದೇನು 40 ಲಕ್ಷ ತನಕ ಏನು ಆಗಂಗಿಲ್ಲ. 40 ಲಕ್ಷ ಮೀರ್ತಂದ್ರೆ ಆ್ಯನ್ವಲ್ ಅದು ನಿಮ್ಗೆ ಗೊತ್ತಿರುತ್ತೆ ಮೇ ಬಿ ಸಾಕಷ್ಟು ಜನಕ್ಕೆ. ಅಂದ್ರೆ 40 ಲಕ್ಷ ಏನಾದರೂ ಒಂದು ವರ್ಷದಾಗ ನೀವು ಅಷ್ಟು ಬಿಸ್ನೆಸ್ ಮಾಡ್ರಿ ಅಂದ್ರೆ. ಹಾಂ ಸರ್, ಇಲ್ರಿ ನಾವು ಹೇಳೋದು ಸರ್. ಇಲ್ಲ ಓಕೆ ಸರ್, ಇಲ್ಲಿ ಎಲ್ಲರೂ ಬಂದಾರಲ್ಲ ಸರ್. ನಾನು ಅದನ್ನೇ ಕನಸು ಕಾಣತ್ತೇನೆ ರೀ. ಎಲ್ಲರೂ ಬೆಳಿತೀರಿ, ಟ್ಯಾಕ್ಸ್ ಕಟ್ಟು ಲೆವೆಲ್ಗೆ ಹೋಗ್ತೀರಿ ಅಂತೇಳಿ ವಿಚಾರ ಮಾಡತ್ತೇನೆ ರೀ ನಾನು.
ಆ್ಯಂಡ್ ಅಷ್ಟು ಕೂಡ ಇನ್ನೊಂದು ಹೇಳ್ತೀನಿ, ನಾ ಬರೀ ನೀವು ದಿನ 300 ರೂಪಾಯಿ ದುಡ್ರಿ ಅಷ್ಟೇ ಹೇಳತ್ತಾರೆ. ಕೋಟಿ ದುಡಿಬೇಡ್ರಿ, ಲಕ್ಷ ಇಲ್ಲ. ಆದ್ರೆ ನಾ ಹೇಳ್ಬೇಕು ಆಮೇಲೆ ಸರ್ ನಾ ಯಾಕೆ ಟ್ಯಾಕ್ಸ್ ತುಂಬಿಲ್ರಿ ಹೇಳ್ರಿ ನೀವು ನನಗೆ. ಟ್ಯಾಕ್ಸ್ ನಾ ಯಾಕೆ ತುಂಬಿಲ್ರಿ ಸರ್ ಇದು? ಹಾಂ ಅದ ನನಗೆ ಗೊತ್ತಾಗಿ ಸರ್, ಆದ್ರೂ ನಾ ಅದ್ರ ಬದಲು ಮಾತಾಡಂಗಿಲ್ರಿ. ಸರ್ ನನಗೆ ಅಲ್ಲ ನಾನೇ ಮಾತಾಡತ್ತೇನೆ ಅಂದ್ರೆ ನನ್ನ ಟೀಮ್ ಕೂಡ ನನಗೆ ನೋಡ್ರಿ, ನಾನು ಸ್ಟಾರ್ಟಿಂಗ್ ಎದ್ರಿಂದ ಮಾಡಿದೆ ಅಂದ್ರೆ ಹಲೋ ನನಗೆ ದಿನ ಒಂದು 100 ರೂಪಾಯಿ ಬಂದ್ರೆ ಮನಿ ಶಾಂತಿಗೆ ಆದ್ರೆ ಸಾಕ ಸ್ಟಾರ್ಟ್ ಮಾಡಿದ್ದೆ. ನಾನು ದಿನ 3-4 ಸಾವಿರ ರೂಪಾಯಿ ಇನ್ಕಮ್ ಐತಿ ಸ್ಟಿಲ್. ನಾನು ಹೇಳ್ತೇನೆ ನಂದು ಎಲ್ಲನೂ ಓವರಾಲ್ ಎಲ್ಲ ಬಿಸ್ನೆಸ್ ಹಿಡ್ದೆ ದಿನ 2-3 ಸಾವಿರ ಏನೋ ಲಾಸ್ ಆಗೈತೆ ಅಂದ್ರೆ ದಿನ 1,000 ಆದ್ರೂ ಬಿದ್ದಿರ್ತೈತಿ. ಆದ್ರೂ ನನಗೆ ಇನ್ನೂ ಆಸೆ ಐತ್ರಿ, ಮನುಷ್ಯ ಇದೀವಿ ರೀ, ಆಸೆ ಇರೋದೇ. ನಾ ಹೇಳಕತ್ತೇನೆ ನಿಮ್ಗೆ ಹೇಳತ್ತಲ್ಲ, ಬಟ್ ನಾವು ಏನಾದರೂ ಮಾಡ್ತಿರ್ತೀವಿ. ಆದ್ರೆ ಇದನ್ನ ಏನಂತೂ ಒಳ್ಳೆ ಪ್ರಮಾಣದಾಗ ಮಾಡ್ಬೇಕಷ್ಟೆ. ಇನ್ನೊಬ್ಬ ನಾವು ಮಾಡೋ ಕೆಲಸ 4 ಮಂದಿ ಚಲೋ ಆಗ್ಬೇಕು. ನೀವು ಎಷ್ಟು ಬೇಕಾದ್ ಗಳಸ್ರಿ, ರೊಕ್ಕ ಗಳಸಕ್ಕೆ ಯಾವ ಅಪ್ಪಂದ ಏನೈತ್ರಿ. ನಾವು ಇನ್ನೊಬ್ಬ ಯಾಕೆ ಹಾಳಾಗಬಾರ್ದು, ಸ್ವತಂತ್ರ ಇರ್ಬೇಕು ಮನುಷ್ಯ, ಇದೊಂದ ಉದ್ದೇಶ. ಓಕೆ, ದೆನ್ ಇದ್ರಾಗ ಏನಾದರೂ ಕನ್ಫ್ಯೂಷನ್ಸ್? KSRTC ನೀವು ಇಲ್ಲಿ ನನಗೆ ಬೇಕಾದ್ರೆ ಇಲ್ಲಿ ನಡ್ಬರ್ಕ್ ಮಿಡಲ್ ಇನ್ನೊಂದು ಏನೈತೆ ಅಂದ್ರೆ ಇಲ್ಲಿ ನಿಮ್ಮ ಮಿಡಲ್ ಇಲ್ಲಿ ಬರ್ಬೇಕಾದ್ರೆ KSRTC ಸರ್. ಇದು ಭಾಳ ಆದರೆ ನೀವು ಗೌರ್ಮೆಂಟ್ ಹಾಕಿರ ಅಂದ್ರೆ 3 ರೂಪಾಯಿ, ಪ್ರೈವೇಟ್ ಹಾಕಿರೋ ಒಂದು 2 ರೂಪಾಯಿ ಹೆಚ್ಚಾಕೈತೆ ಅಷ್ಟೇ. ಆ್ಯಂಡ್ ಅಲ್ಲಿ ಪ್ರೈವೇಟ್ದು ಏನಾಗೈತೆ ಅಂದ್ರೆ 2-3 ದಿವಸ ಟೈಮ್ ತೊಗೋತೈತ್ರಿ. ಅಷ್ಟಾರ 8 ದಿವಸ ಬದುಕಂಗಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ದು ಯಾವ ಸರ್? ಮೂಡಲಿಗೆ. ನಿಮಗೆ ಯಾವ್ದು ನಿಯರ್? ಬೆಳಗಾವಿ ನಿಯರ್. ಬೆಳಗಾವಿ ಅಡ್ರೆಸ್ ನಿಮ್ಗೆ ಕೊಟ್ಬಿಡ್ತೀವಿ ಸರ್. ನಾನು ಓಕೆ ವೆಲ್ ನಿಮ್ದು ಕರೆಕ್ಟ್ ಐತೆ ಸರ್. ಅವಾಗ ಮತ್ತೆ ನಾ ಅದು ಲಾಭ ಮಾಡಕತ್ತೇನ್ರಿ. ಓಕೆ ಗೊತ್ತಾತ್ರಿ, ನಾನು ಅವಾಗ ಮತ್ತೆ ಲಾಭ. ಹಾಂ ನೋ ಸಿಂಪಲ್ ಸರ್. ನಾನು ಸರ್ ನಾ ಮತ್ತೆ ಪ್ರಾಫಿಟ್ ಎಕ್ಸೆಪ್ಟೇಷನ್ ಮಾಡಕತ್ತೇನ್ರಿ. ಏನು ಮಾಡ್ರಿ ಅವಾಗ ನಿಮ್ಮನ್ನೇ ಲಾಸ್ ಮಾಡಿತ್ತೇನ್ರಿ. ನಾನು ನಿಮ್ನ ಎಲ್ಲರೂ ಉದ್ಧಾರ ಮಾಡ್ಬೇಕಂತ ಬರತ್ತೇನೆ ಸರ್. ನೀವು ಅಲ್ಲ ಓಕೆ, ನಾನು ನೀವು ದುಡ್ಡು ಮಾಡ್ಕೊರತ್ ಬರತ್ತೆ. ಇಲ್ಲ ನೀವೆಲ್ಲ ಸರ್ ನೀವು ಮಾಡ್ಕೊರಿ ಸರ್, ನೀವು ಮಾಡ್ಕೊರತ್ ನೀವು ಹೇಳತ್ತಾರೆ. ಇಲ್ಲ ಅದು ಆಗಂಗಿಲ್ಲ, ಹಂಗೆ ನೀವು ವಿಚಾರ ಮಾಡ್ರ. ಹಾಂ ನಾವೇನು ಹೇಳ್ತೀವಿ, ನಿಮ್ಗೊಂದು ಅಡ್ರೆಸ್ ಕೊಟ್ಟಿವಿ ಅದನ್ನ. ಸರ್ ಅಷ್ಟು ದೊಡ್ಡ ಪ್ರಮಾಣದಾಗ ಏನೋ ಮಶ್ರೂಮ್ ಬಿಸ್ನೆಸ್ ದೊಡ್ಡದಾಗಿಲ್ಲ ಸರ್. ಬರ್ತೈತೆ ಸರ್ 100%. ಆದ್ರೆ ಅದನ್ನ ನಾವು ಬೆಳೆಸ್ಬೇಕಾಗೈತಿ. ಅದೇ ಹೇಳ್ತೀನಿ, ಈಗ 8% ಪ್ರೊಡಕ್ಷನ್ ಆಗೈತಿ ಸರ್. ಮಶ್ರೂಮ್ ಬೇರೆ ದೇಶದಿಂದ ತರ್ಸೋಳಕತ್ತೇವ್ರಿ. ನಾನು ಏನು ಮಾಡಿದೆ, ಮಶ್ರೂಮ್ನ ಬೇರೆ ದೇಶಕ್ಕೆ ಕಳಿಸ್ಕೊಡ್ಬೇಕು. ಅಲ್ಲಿ ಹೋಗಿ ನೋಡ್ತೀನೋ ಮಶ್ರೂಮ್ ಅಲ್ಲಿಂದ ಇಲ್ಲಿ ಬರತೈತೆ, ಸಾಲತ್ತಿಲ್ಲ ಇಲ್ಲೇ ತಿನ್ನೋರಿಗೆ. ಅಂದ್ರೆ ಏನಾಗೈತೆ ಅಂದ್ರೆ ಬರೀ ತಿನ್ನಕಟ್ಟ ಹೊಂಟಿಲ್ಲ, ಇದು ಮೆಡಿಕಲ್ ಫೀಲ್ಡ್ಗೆ ಹೊಂಟೈತಿ. ಹಾಂ ಆಮೇಲೆ ಎಷ್ಟೋ ಜನಕ್ಕೆ ಈ ಪ್ರೋಟೀನ್ ಪೌಡರ್ದಾಗೆಲ್ಲ ಯೂಸ್ ಮಾಡಾಕೈತಿ ಬಿಟ್ಟಾರೆ. ಗೊತ್ತೈತಿಲ್ಲ, ಪ್ರೋಟೀನ್ ನಾವೇ ತೊಗೊಳ್ತೀವಿ. ನಾವು ಜಿಮ್ಗೆ ಹೋಗಿದ್ನ ಎಲ್ಲ ತೊಗೊಂಡು ಮಾಡಾಕತ್ತೀವಿ, ಜಿಮ್ಗೆ ಹೋಗ್ತೀವಿ. ಆಮೇಲೆ ಡೈಲಿ ಯೂಸಸ್ ತೊಗೋತೀವಿ. ಹೆಣ್ಮಕ್ಳಿಗೆ ಕಾಲು ನೋವಾದ್ರೆ ಅದು ಎಲ್ಲಾದ್ರೂ ಆಗಿರೋದ್ರಿಂದ ಅದನ್ನ ಬೇರೆ ಕಡೆ ತೊಗೊಳಕತ್ತೀವಿ. ಈಗ ನಿಮ್ಗೆ ಗೊತ್ತೈತಿ, ನಮ್ಮ ಮೊನ್ನೆ ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದ್ನಂಗೆ ಚೀನಾದೊಂದು ಅವ್ರ ಫ್ಯಾಕ್ಟ್ರಿ ದೊಡ್ಡದು 10 ಎಕರೆ ಫ್ಯಾಕ್ಟ್ರಿ ಕಟ್ಟ್ಯಾರ ಅವ್ರು. ಅಗದಿ ಬರೇ ಅದು ಹೊರಗೆ ಬರೋಟ್ರೆ ಮಶ್ರೂಮ್ ಆಗಿ ಹೊರಗೆ ಬಂದು ಬರ್ತೈತೆ. ಅದು ಅಷ್ಟರ ತನಕ ನೀಡೈತೆ, ಅಲ್ಲಿಂದ ಅಷ್ಟೇ ಎಕ್ಸ್ಪೋರ್ಟ್ ಆಗಾಯ್ತು. ಓಕೆ, ಇನ್ನು ಇದ್ರಾಗ ಏನಾದರೂ ಕನ್ಫ್ಯೂಷನ್ಸ್? ಸರ್ ನಿಮ್ಗೆ ಲೊಕೇಶನ್ ಕಳಿಸಿರ್ತೈತ್ರಿ, ಆ ಲೊಕೇಶನ್ ಕಳಿಸ್ಕೊಡೋ ತನಕ ನಿಮ್ಮ ಜವಾಬ್ದಾರಿ ರೀ. ಅಲ್ಲಿಂದ ನಾವು ಸರ್ ಹಂಗಿಲ್ರಿ ಸರ್. ನೀವು ಎಲ್ಲಿ ನಮ್ದು ಎಲ್ಲಿ ನಾವು ಅಡ್ರೆಸ್ ಹಾಕೋದು ಅಲ್ಲೇ ರೀ. ಎಲ್ಲಿ ಕಲೆಕ್ಟ್ ಮಾಡ್ತಿರ್ತೀವಿ ಅದು ಅಷ್ಟೇ ಅಡ್ರೆಸ್ ಹಾಕಿರ್ತೀವಿ ಸರ್. ನೀವು ನೋಡ್ರಿ ನೀವು ಇಲ್ಲಿ ಬೆಳಗಾವಿ ನಿಯರ್ ಇದ್ದವ್ರು, ನೀವು ಎಲ್ಲರೂ ಬೆಳಗಾವಿ ನಿಯರ್ ಇದ್ದವ್ರು, ಎಲ್ಲರೂ ಆಲ್ಮೋಸ್ಟ್ ಬೆಳಗಾವಿ ನಿಯರ್, ಅಥವಾ ಒಂದು 50% ಎಲ್ಲ ಅದೇ ತಿಳ್ಕೊರಿ. 50% ನಾವು ಒಂದೇ ಲೊಕೇಶನ್ ಹೇಳ್ರಿ. ಅವಾಗ ನನ್ನ ಆಫೀಸ್ ಅಥವಾ ನನ್ನ ಸ್ಟೋರೇಜ್ ರೂಮ್ನ ನಾನು ಏನು ಮಾಡ್ತಂದ್ರೆ ಆ ಬಸ್ ಸ್ಟ್ಯಾಂಡ್ನೇ ಮಾಡ್ಕೊಂಡ್ಬಿಡ್ತಾನೆ. ಓಕೆ ವೆಲ್ ನಾನು ಆ ಬಸ್ ಸ್ಟ್ಯಾಂಡ್ನೇ ಮಾಡ್ಕೋತೀನಿ. ಅಲ್ಲಿಂದ ನಾವು ಮುಂದೆ ಏನು ಪ್ರೊಸೀಜರ್ ಮಾಡಬೇಕು ಅದು ಮಾಡ್ಕೋತೀವಿ. ಆ್ಯಂಡ್ ನಾವು ಬೆಳಗಾವ್ದಾಗ ಏನೈತಿ, ಇದು ಬೆಳಗಾವ್ದಾಗ ಏನು ಬೈಯರ್ದಾರ ಅವ ಏನು ಮಾಡ್ತಾನೆ ಅಂದ್ರೆ ಬೈ ಪ್ರಾಡಕ್ಟ್ ರೆಡಿ ಮಾಡ್ತಾನೆ. ಸೊ ಹೀಗಾಗಿ ಒಣಗಿರೂ ನಮಗೆ ಟೆನ್ಷನ್ ಇಲ್ಲ. ಓಕೆನಾ?